ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 33ನೇ ಪದ್ಯ. ಆರು ಬಲ್ಲರು ನಿಜಾನಂದ ಬೋಧಾಂಬುದಿ ಮೇರೆಯನೊಮ್ಮೆ ಕಳೆದು ಮಾಯೆಯ ಭೂರಿ ವಿಕಾರವೆಲ್ಲವನೊಳಕೊಂಡು ಗಂಭೀರ ಅದ್ವಯಾತ್ಮಕವಾಗಿಹುದ ದೇಹವಲ್ಲದ ಕರಣೇಂದ್ರಿಯವಲ್ಲದ ಮೋಹಿಸುವ ಅಹಮಾದಿಕವಲ್ಲದ ಬಹಿರಂಗದ ಭೂತವಲ್ಲದ ಇನ್ನಾವುದನು ಊಹಿಸಲಂತಲ್ಲದ ವಸ್ತುವ ಆರು ಬಲ್ಲರು ನಿಜಾನಂದ ಬೋಧಾಂಬುಧಿ ಮೇರೆಯನೊಮ್ಮೆ ಕಳೆದು ಮಾಯೆಯ ಭೂರಿ ವಿಕಾರವೆಲ್ಲವನೊಳಕೊಂಡು ಗಂಭೀರ ಅದ್ವಯಾತ್ಮಕವಾಗಿಹುದ ಪವಣವೈದ್ಯದ ಪರಿಣಮಿಸದ ಪರಿತಾಪ ನಿವಹವಂಟದ ನಿತ್ಯ ಮುಕ್ತವಾದ ನವಗುಣವಡಸದ ನಾನಾತ್ವವಿಲ್ಲದ ಭವದೂರ ನೆನಿಸುವ ತತ್ವವನು ಆರು ಬಲ್ಲರು ನಿಜಾನಂದ ಬೋಧಾಂಬುದಿ ಮೇರೆಯನೊಮ್ಮೆ ಕಳೆದು ಮಾಯೆಯ ಭೂರಿ ವಿಕಾರವೆಲ್ಲವನೊಳಕೊಂಡು ಗಂಭೀರ ಅದ್ವಯಾತ್ಮಕವಾಗಿಹುದ ಮರಿವೆ ಹೊದ್ದದ ಮೊದಲರಿವುದೊರದ ಮತ್ತೆ ಬರಿದಾಗದ ಇದೀರಿಟ್ಟು ಕಾಣಿಸದ ಮೆರೆದೇ ಕರಸವಾದ ತನ್ನೊಳಗಿಂತೆಂಬ ಕುರುಹಿಲ್ಲದ ಶಂಭುಲಿಂಗವನು ಆರು ಬಲ್ಲರು ನಿಜಾನಂದ ಬೋಧಾಂಬುದಿ ಮೇರೆಯನೊಮ್ಮೆ ಕಳೆದು ಮಾಯೆಯ ಭೂರಿ ವಿಕಾರವೆಲ್ಲವನೊಳಕೊಂಡು ಗಂಭೀರ ಅದ್ವಯಾತ್ಮಕವಾಗಿಹುದಾರು ಬಲ್ಲರು. ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತೋ ಮಾಂ ವಿದ್ವಿಷಾವಹೈ. ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಶ್ರೀ ಚರಣಾರವಿಂದಗಳಲ್ಲಿ ಸನ್ನಿಧಾನ ಕರ್ತೃಗದ್ದೆಗೆ ಕೊಪ್ಪಳದ ಗವಿಸಿದ್ದೇಶ್ವರರ ಪವಿತ್ರ ಪಾದ ಪಂಕೇರುಹಗಳಲ್ಲಿ ಸತ್ರೂಪರು ಮಹಾನುಭಾವರು ಪುಣ್ಯಮಯ ಶ್ರೋತೃಗಳಾದ ಪೂಜ್ಯರೇ ತಮ್ಮೆಲ್ಲರಲ್ಲಿ ನನ್ನ ಶರಣು ಶರಣಾರ್ಥಿಗಳು. ಪೂರ್ಣ ಪದವನ್ನು ನೋಡ್ತಾ ಇದ್ದೀವಿ. ನಿನ್ನಿನ ದಿನ ಒಂದು ಮಾತನ್ನ ತಮ್ಮ ಗಮನಕ್ಕೆ ತರಬಯಸಿದೆ. ನೋಡುವವನ ಯಾವುದು ನೋಡುವವನಿಗೆ ಆಧಾರವಾಗಿದೆಯೋ ಅದನ್ನ ಅನುಭವದಿಂದ ನೋಡಬೇಕಲ್ಲದೆ ದೃಷ್ಟಿಯಿಂದಲೋ ಸ್ಪರ್ಶದಿಂದಲೋ ಅಲ್ಲ ಅಂತ ಅನ್ನೋದನ್ನ ನಿನ್ನೆ ಒಂದು ಯೋಚನೆ ಮಾಡಿದೆ ರುದ್ರಣ್ಣ. ಅಂದ್ರೆ ಪೂರ್ಣ ಪದವನ್ನ ಪೂರ್ಣರೇ ನೋಡ್ಬೇಕಲ್ಲ. ಹೌದಿಲ್ರಿ? ಅಪೂರ್ಣರು ಪೂರ್ಣರನ್ನು ನೋಡ್ಲಿಕ್ಕೆ ಹೇಗೆ ಸಾಧ್ಯದ ಹೇಳಿ? ಇಲ್ಲ. ನಿಮಗೆ ಆಗಾಗ ಒಂದು ಇರುವೆ ಕಥೆ ಹೇಳಿರ್ತೆ. ಯಾವುದೋ ಒಂದು ಸಮುದ್ರ ದಂಡೆಗೆ ಹೋದ ಇರುವೆ
ಸಕ್ಕರೆ ತಿನ್ಬೇಕಂತ ಹೇಳಿ ಶುಗರ್ ಫ್ಯಾಕ್ಟ್ರಿ ಬಂದಿತ್ತು. ಹೌದು. ಅದ್ರದ ಯೋಚನೆ ಏನಪ್ಪಾ ಅಂದ್ರ, ಏನೋ ಬೇರೆ ದೇಶಕ್ಕೆ ಹೋದಾಗ ಏನ್ ಸಿಗ್ತದೋ ಎಲ್ಲೋ ಗೊತ್ತಿಲ್ಲ ಅಂತ ಹೇಳಿ ಬಾಯೊಳಗೊಂದು ಉಪ್ಪಿನ ಹಳ್ಳ ಇಟ್ಕೊಂಡು ಬಂದಿತ್ತು. ಏನೋ ಸ್ವಲ್ಪ ಸೇಫರ್ ಸೈಡ್ ಅಂತ ಹೇಳಿ. ನೀವೆಲ್ಲ ಟೂರ್ ಹೋಗುವಾಗ ಬುತ್ತಿ ಕಟ್ಕೊಂಡು ಹೋಗೋದಲ್ವೇ, ಹಾಗೆ ಇರುವೆ ಏನ್ ಮಾಡಿತ್ತು, ಬಾಯೊಳಗ ಉಪ್ಪಿನ ಹಳ್ಳ. ಇಲ್ಲಿ ಬಂದು ಸಕ್ಕರೆ ಗೋಡಾವನ್ದಲ್ಲಿ ಸಕ್ಕರೆ ತಿನ್ಲಿಕ್ಕೆ ಶುರು ಮಾಡ್ತು. ಆದ್ರೆ ಸಕ್ಕರೆ ಹೆಂಗ್ ಹತ್ತಿತ್ತು ಅದಕ್ಕೆ? ಹೌದಿಲ್ಲ? ಹಾಗೆ ಸಕ್ಕರೆ ಉಪ್ಪಿದೇನಾ? ಇಲ್ಲ. ಹಾಗೆ ಉಪ್ಪಿನ ಹಳ್ಳವನ್ನ ಬಾಯೊಳಗಿಟ್ಕೊಂಡು ಸಕ್ಕರೆಯನ್ನ ತಿಂದ್ರು ಕೂಡ ಅದಕ್ಕೆ ಸಿಹಿ ಸಿಗದ ಹಾಗೆ ದೃಷ್ಟಾಂತದಂತೆ ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ ಪದವನ್ನ ಶ್ರುತಿ ಯುಕ್ತಿ ಅನುಮಾನ ಪ್ರಮಾಣ ಸರ್ವ ಹೇತು ದೃಷ್ಟಾಂತಗಳಿಂದ ನಾನು ಗುರುಮುಖೇನವಾಗಿ ತಿಳಿದ್ರು ಕೂಡ ಹೇಳತಿಲ್ಲಪ್ಪ ಎಲ್ಲ ಪದಗಳನ್ನ. ತಿಳಿದಾವಿಲ್ಲಪ್ಪ, ತಿಳಿದಾವ ಕೇಳಿದೀವಿ, ಕಂಠನೂ ಮಾಡಿದೀವಿ. ಆದ್ರೆ ನಾನು ಪೂರ್ಣ ಪದನು ಅಂತ ಹೇಳಿ ನಿಮ್ಮ ಅನುಭವಕ್ಕೆ ಬರ್ಬೇಕಲ್ಲ. ಯಾಕೆ ಅನುಭವಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ಭೂರಿ ವಿಕಾರವನು ಅಲ್ಲಿ 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 ಬರ್ದಾರ ನೋಡ, ಅಲ್ಲಿ ಪಲ್ಲವಿಯಲ್ಲಿ ನೋಡ್ರಿ ಅಲ್ಲಿ. ಈ ಭೂರಿ ವಿಕಾರವ ಎಲ್ಲವನ್ನೂ ಒಳಕೊಂಡು, ಅಂದ್ರೆ ಆ ಇರಿವೆ ಬಾಯಾಗ ಸಕ್ಕರೆ ಇಟ್ಕೊಂಡಂಗೆ ಇಟ್ಕೊಂಡು, ಹೌದಿಲ್ಲ? ಭೂರಿ ವಿಕಾರಗಳು ಯಾವುವು? ಪಂಚಭೂತಗಳಿಂದ ಆಗುವ ತಾಪತ್ರಯಗಳು, ದೇಹಕ್ಕೆ ಬರುವಂತ ಷಡ್ವಿಕಾರಗಳು, ಇವು ಮಾಯಾ ಕಾರ್ಯಗಳಿವು. ಈ ಮಾಯಾ ಕಾರ್ಯಗಳು ಈ ಸಮಸ್ತ ದೇಹ, ಈ ದೇಹಕ್ಕೆ ಬಂದ ಪದಾರ್ಥಗಳಲ್ಲಿ ನಾನತ್ವವನ್ನು ಇಟ್ಕೊಂಡು ನೀವು ಅದು ಇಡೀ ಜ್ಞಾನ ಪ್ರತಿಪಾದನ ಸ್ಥಳವನ್ನೇ ಕೇಳಿದ್ರೂ ಕೂಡ, ಕಂಠ ಮಾಡಿದ್ರೂ ಕೂಡ, ಬೇಡ ನಿಮ್ಗೆ ಅದ್ರ ಮ್ಯಾಲ ಉಪನ್ಯಾಸ ನೀವೇ ಮಾಡಿದ್ರು ಕೂಡ ನಿಮಗೆ ನಿಜಾನಂದ ಬೋಧಾಂಬುದಿ ಅನ್ನೋದು ಅದು ಸಿಗೋದಿಲ್ಲ. ಎಷ್ಟು ಚಂದ ಕೂಡಿಸಿದಾರ ನೋಡು ತಮ್ಮ ವಚನ ಅವರದನ್ನ. ಆರು ಬಲ್ಲರು ಮೇರೆಯನೊಮ್ಮೆ ಎಲ್ಲ ವ್ಯಾಪ್ತಕ್ಕೂ ವ್ಯಾಪ್ತಿಯಾದಂತಹ ಅಖಂಡ ರೂಪನಾದಂತಹ ಪರಮಾನಂದವನ್ನ, ಪೂರ್ಣ ಪದವನ್ನ, ನಿತ್ಯ ಪದವನ್ನ, ಆನಂದ ಪದವನ್ನ, ಚಿತ್ ಪದವನ್ನ, ಸತ್ಪದವನ್ನ ಆರು ಬಲ್ಲರು. ಎಷ್ಟು ಮಂದಿ ಪಾಠ ಮಾಡಿಲ್ಲ ಇದನ್ನ? ಎಷ್ಟು ಮಂದಿ ಕಂಠ ಮಾಡಿಲ್ಲ ಇದನ್ನ? ಆದ್ರೆ ಅವ್ರಿಗೆ ಪೂರ್ಣ ಪದದ ಪ್ರಾಪ್ತಿ ಆಗ್ತೇನೋ ಅಂದ್ರೆ ಆಗ್ಲಿಲ್ಲ ಅಂತ ಅರ್ಥ. ಯಾಕಾಗ್ಲಿಲ್ಲ ಅಂತ ಅನ್ನೋದಕ್ಕೆ ಅವರೇ ಹೇಳ್ತಾ ಇದ್ದಾರೆ, ಆ ಭೂರಿ ವಿಕಾರವನ್ನೆಲ್ಲವನ್ನು ಒಳಕೊಂಡು ಆ ಉಪ್ಪಿನ ಹರಳನ್ನ ಬಾಯೊಳಗಿಟ್ಟಂತ ಇರುವಿಯಂತೆ ನಾನು ದೇಹ, ನಾನು ಹುಟ್ಟುವವನು, ನಾನು ಸಾಯುವವನು, ನನ್ನ ಗಂಡು, ನಾನು ಹೆಣ್ಣು, ನಾನು ಕರಿಯ, ನಾನು ಬಿಳಿಯ, ಇಂಥ ಷಡ್ವಿಕಾರಗಳೇನದಾವಲ್ಲ ಇವನ್ ಇಟ್ಕೊಂಡು ನೀನು ಈ ತೆರನಾಗಿ ಇದನ್ನ ಅಧ್ಯಯನ ಮಾಡಿದ್ರು ನಿನಗೆ ಇದು ಆಗುದಿಲ್ಲ. ಅದಕ್ಕಾಗಿ ನೀನು ಏನ್ ಮಾಡ್ಬೇಕು ಅಂತಂದ್ರೆ ಪೂರ್ಣತ್ವವನ್ನ ಪೂರ್ಣ ಪದವಾಗಿಯೇ ಅರಿಬೇಕು. ನೀನು ಅಪೂರ್ಣನಾಗಿ ಯಾಕೆ ಬರೋದಿಲ್ಲ? ಹೌದಿಲ್ಲ ತಮ್ಮ? ನದಿಯನ್ನ ಅಂಬಿಗನೇ ಈಸ್ಬೇಕಲ್ಲದೆ ಈ ತುಂಬಿದ ನದಿಯನ್ನ ಏನ್ ನಮ್ಮಂತರು ಈಸಾಕ್ ಬರ್ತತಿ? ಇಲ್ಲ. ಆ ಅಂಬಿಗ ಏನು ಅಂದ್ರೆ ಈಜನ ಸಾಮರ್ಥ್ಯವನ್ನು ಬೆಳೆಸ್ಕೊಂಡಾನ, ನದಿಯ ಸೆಳವನ್ನು ತಿಳ್ಕೊಂಡಿದಾನ. ಅವನು ಅನಾಯಾಸವಾಗಿ ಏನ್ ಮಾಡ್ತಾನಂದ್ರೆ ಒಂದು ಶಿಂಗಡಿಕಾಯನ್ನು ಅದನ್ನ ತನ್ನ ಬೆನ್ನಿಗೆ ಕಟ್ಕೊಂಡು ಅನಾಯಾಸವಾಗಿ ಅವ ನದಿ ದಾಟ್ತಾನ. ಅವ ದಾಟ್ತಾನಂತ ನಾವು ದಾಟಕ್ ಬರ್ತೇನು? ಇಲ್ಲ. ಮತ್ತೆ ನಾವು ಅವನಕ್ಕಿಂತಲೂ ಕಸೋದೇವಿ.
ಕಸು ಇದ್ರೂ ಕೂಡ ಅದರ ಪರಿಣತಿ ನನಗೆ ಸಿಕ್ಕಿಲ್ಲ. ಹೌದು. ಯಾಗೋ ಹಾಗೆ ಪೂರ್ಣ ಪದವನ್ನು ಪಡೆಯಬೇಕೆನ್ನುವಂತ ಪುಣ್ಯಾತ್ಮ ಹೇಗಿರ್ಬೇಕಪ್ಪ ಅಂತಂದ್ರೆ ದೇಹವನ್ನೇ ಮೊದಲು ಮಾಡಿಕೊಂಡು ಸಕಲ ಪಡಿ ಪದಾರ್ಥಗಳಲ್ಲಿರುವಂತ ನಾನತ್ವವನ್ನು ತೆಗೆದು ಅವನು ಏನಾಗ್ಬೇಕು, ಅವನ ಸದ್ರೂಪವನ್ನು, ಚಿದ್ರೂಪವನ್ನು, ಆನಂದ ರೂಪವನ್ನು, ನಿತ್ಯ ರೂಪವನ್ನು, ಪೂರ್ಣ ರೂಪವನ್ನು ತನ್ನಲ್ಲಿ ತಾನೇ ಆ ಕಾಣುವಂತಹ ಒಂದು ಅನುಸಂಧಾನ ಅವನ ನಿತ್ಯದಲ್ಲಿಯೂ ಮಾಡಬೇಕಾಗ್ತದೆ. ಇದರಿಂದ ಏನ್ ಎಚ್ಚರಿಕೆ ಕೊಡಕತ್ತಾರ ಅವರು, ಈ ಪಾಠ ಕೇಳಿ ಪಾಠ ಮುಗೀತು ಅಂತ ಹೇಳಿ ಮುಚ್ಚಿಟ್ಟು ಮಾಡ್ಕೊಂಡ್ರೆ ನಿಮಗೆ ಆಗುದಿಲ್ಲ ಇದು. ಹೌದಿಲ್ಲ? ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರತಿ ಕ್ಷಣದಲ್ಲಿಯೂ ಇದನ್ನ ನಾನು ಜೀವನದಲ್ಲಿ ಅನುಭವಿಸ್ಬೇಕು ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇನ್ನ ಪೂರ್ಣ ಪದದ ಲಕ್ಷಣಗಳು, ಆ ಪೂರ್ಣ ಪದದ ಪುಣ್ಯಾತ್ಮ ಲಕ್ಷಣಗಳು ಹೇಗದಾವ ಅನ್ನೋದನ್ನ ತೆಳಗ್ ನೋಡ್ತಾರೆ. ದೇಹವಲ್ಲದ ಏನಪ್ಪ ಶಬ್ದ? ದೇಹವಲ್ಲದ. ಆ ಪೂರ್ಣತೆಗೆ ದೇಹ ಐತೇನು? ಇಲ್ಲ. ಅದು ಸ್ವಗತ ಸಜಾತಿ ವಿಜಾತಿ ಭೇದ ದೂರದ. ದೇಹ ಇದ್ರ ತಮ್ಮ ಸ್ವಗತ ಭೇದ ಇದ್ದಿತ್ತು, ಸಜಾತ್ಯರ ಇದ್ದಿತ್ತು, ವಿಜಾತ್ಯರ ಇದ್ದಿತ್ತು. ಆ ಪರಬ್ರಹ್ಮ ಸ್ವರೂಪಕ್ಕೆ, ಆತ್ಮ ಸ್ವರೂಪಕ್ಕೆ ದೇಹ ಅದಕ್ಕಿಲ್ಲ. ಮುನ್ನ ಪ್ರಾಣಗಳಿಲ್ಲ, ಸಂಚರಿಸುತ್ತಿರುವುದು, ಉಣ್ಣುವುದು ತಾನಲ್ಲ, ಹಸಿದಿರುವುದಲ್ಲ, ನಿರ್ಣಯಿಸಲದು ನಿತ್ಯ ತೃಪ್ತ ನೆನೆಸುವುದು. ಅದಕ್ಕೆ ಮಾತಾಪಿತರು ಗತಿ ಪುತ್ರರಿಲ್ಲ. ಮಲಿಂಗರಂಗರ ಪದವನ್ನು ನೀಡಿವೆ. ಅಂದ್ರೆ ಯಾವ ಪೂರ್ಣ ಪದ ಹೇಗದ ಅಂದ್ರ ಅದಕ್ಕೆ ದೇಹ ಇಲ್ಲ, ಅದಕ್ಕೆ ಕರ್ಣ ಇಲ್ಲ. ಸಕಲ ಮೋಹಕ್ಕೆ ಬೀಜ ಭೂತವಾದದ್ದು ಯಾವುದು ಅಂದ್ರೆ ಅದು ಅಜ್ಞಾನ, ಅದು ಅಹಂಕಾರ. ಯಾವ್ದಪ್ಪ ಬೀಜಭೂತ ಆದದ್ದು ತಮ್ಮ ನಿನಗ? ಈ ಲೋಕ ಸುಂದರವಾಗಿ ಕಾಣ್ಲಿಕ್ಕೆ ಆದದ್ದೇನು ಅಂತಂದ್ರೆ ಮೊದಲು ಇರೋದು ಅಜ್ಞಾನ. ಅಜ್ಞಾನ ಅಂದ್ರ ಅನ್ಕೋ, ತಮಸ್ಸರ ಅನ್ಕೋ, ಅವಿದ್ಯಾರ ಅನ್ಕೋ. ವಸ್ತುವಿನ ನಿಜ ರೂಪವನ್ನು ಧರಿಸದೆ ನೀನು ವಸ್ತುವಿನ ನಾಮರೂಪವನ್ನು ಧರಿಸಿದೀನಿ. ಏನಾಗಿದೆ ನಿನಗ? ಇದ್ರ ಮ್ಯಾಲ ಮೋಹಾದಿಕ ಉಂಟಾಗ್ಯದ. ಆ ಮೋಹಾದಿಕದಿಂದ ಏನಾಗಿ ನೀನು ಅಂತಂದ್ರೆ ಇದನ್ನ ಪಡೆಯಬೇಕು ಅಥವಾ ಪಡೆದೆ ಅನ್ನುವಂತ ಅಹಂಕಾರಾತ್ಮ ಆಗಿದ್ದೀನಿ ನೀನೀಗ. ಹೀಗೆ ನೀನು ಅಹಂಕಾರಾತ್ಮ ಆದ ನಂತರ ಏನ್ ಮಾಡಕತ್ತಿ ಅಂದ್ರೆ ಈ ಬಹಿರಂಗದ ಭೂತಗಳು, ಪಂಚಮಹಾಭೂತಗಳಿಂದ ಏನ್ ಬಹಿರಂಗ ಸ್ಪರ್ಶಾದಿಗಳದಾವಲ್ಲ, ಇವು ಯಾವ ಅದರಲ್ಲಿ ಪದವೇ ಇಲ್ಲ. ಪೂರ್ಣ ಪದದಲ್ಲಿ ಇವು ಪ್ರವೇಶ ಐತೇನು? ಇಲ್ಲ. ಇವು ಶಾಂತ. ಜಗದಾದಿ ಪಂಚಭೂತಗಳೆಲ್ಲವೂ ಇವು ಶಾಂತ. ಇವು ಆ ಪೂರ್ಣ ಪದ ಅದು ಅನಂತ. ಇವು ಕಾಲನ ಕೈಯೊಳಗೆ ಸಿಕ್ಕಾವ. ದೇಹಾದಿ ಇಂದ್ರಿಯಗಳು ಎದ್ರ ಎಲ್ಲಿದಾವ? ಎಷ್ಟು ವರ್ಷ ಇರ್ಬೋದಪ್ಪ ನಿನ್ನ ದೇಹ? ನಿನ್ನ ದೇಹದಲ್ಲಿರೋ ಶಕ್ತಿ ಎಷ್ಟು ವರ್ಷ ಇದ್ದೀತು? ನನಗೆ ಈ ಮ್ಯಾಲ ಒಂದು 20 ನಡಿ ಹತ್ತಿ ಮ್ಯಾಲ ಬರೋದಾಗ ಸೇಕ್ ಹತ್ತತಿ. ನಿಮ್ ಪ್ರಾರ್ಥನೆ ಮುಗಿದ ನಂತರ ನಾನು ಎದ್ದು ಮ್ಯಾಲ ಬರ್ಬೇಕಾದ್ರೆ ಈ ನಿಮ್ ಮೊಬೈಲ್ ತಗೊಳಕ್ ಬರೋಲ್ಲ ಅಷ್ಟು. ಅದೇನದು ಕರ್ಣೇಂದ್ರಿಯಗಳು ಮುಪ್ಪಿನ ಕಾಲಕ್ಕೆಲ್ಲ ಸೋರಿ ಹೋತು. ಇಲ್ಲಿ ತನಕ ಯಾವ್ದು ಸುಂದರವಾಗಿ ಕಂಡಿತ್ತು ಅದು ಕುರೂಪವಾಗಿ ಕಾಣಕತ್ತೀಗ. ಯಾಕ? ಇದು ಶಾಂತದ. ಒಂದು ಕಾಲದಲ್ಲಿ ಸುಂದರವಾಗಿ ಕಂಡು ಒಂದು ಕಾಲದಲ್ಲಿ ಕುರೂಪವಾಗಿ ಕಾಣುವುದೇ ಸಂಸಾರದ ಧರ್ಮ. ಹೀಗೈತನ್ನ ಪೂರ್ಣ ಪದ? ಇಲ್ಲ. ಪೂರ್ಣ ಪದದಲ್ಲಿ ಇವು ಯಾವ ಊಹಿಸಲು ಅಂತಲ್ಲದ ವಸ್ತುವ. ವಸ್ತು ಪದ ಹೆಂಗ್ ಬಳಸ್ಯಾರ ನೋಡಲ್ಲಿ. ವಸ್ತು ಅಂತಂದ್ರೇನು? ಪೂರ್ಣ. ತ್ರಿಕಾಲಾಭಾದಿತಂ ವಸ್ತುತ್ವ ಲಕ್ಷಣಂ. ಅಂತ ಪೂರ್ಣ ಪದವನ್ನ ಆರು ಬಲ್ಲರು. ಅದಕ್ಕೆ ದೇಹಕ್ಕೆ ನೋಡು ಬಲ್ಲಬೇಕಾತಂದ್ರೆ ಕಣ್ಣಿಲೆಲ್ಲ ನೋಡ್ಬೇಕ. ನಮ್ಗೆ ಗೊತ್ತದಾರ ಏನ್ಬೇಕಾದ್ರೆ ನಿಮ್ಗೆ ಏನಾರ ಒಂದು ಅವ್ರ ಪರಿಚಯ ಇರ್ಬೇಕಲ್ಲ. ಪರಿಚಯ ಇರ್ಬೇಕಾದ್ರೆ ಅದಕ್ಕೆ ದೇಹ ಇರ್ಬೇಕು, ಇಂದ್ರಿಯ ಇರ್ಬೇಕು, ಕರ್ಣ ಇರ್ಬೇಕು, ಬಣ್ಣ ಇರ್ಬೇಕು, ಲಿಂಗ ಇರ್ಬೇಕು. ಏನಾರು ಇದ್ರೆ ನಿಮಗೆ ಪರಿಚಯ ಆಕತಿಪ್ಪ. ಸ್ವಗತ ಸಜಾತಿ ವಿಜಾತಿ ಭೇದರಹಿತವಾದಂತ ಅವ್ಯಕ್ತವಾದಂತ ಕೇವಲ ಚೈತನ್ಯಕ್ಕೆ ದೇಹ ಐತೇನು? ಇಲ್ಲ. ಅದು ಸಕಲ ದೇಹಕ್ಕೂ ಆಧಾರ ಇದೆ. ಎಲ್ಲದಕ್ಕೂ ಆಧಾರವಾಗಿ ಅವ್ಯಕ್ತವಾಗಿ ನಿಂತು ತೋರ್ಪ ಜಗದಾದಿ ಜಡದೃಶ್ಯ ಪದಾರ್ಥಗಳಿಗೆ ಯಾವುದು ಕೇವಲ ಆಧಾರವಾಗಿದೆಯೋ ಅದಕ್ಕೆ ದೇಹಾದಿ ಜ್ಞಾನ ಮನಬುದ್ಧಾದಿಗಳು ಅದಕ್ಕಿಲ್ಲ.
ಹೀಗಿರುವಂತಹ ವಸ್ತುವನ್ನ ಈ ಮಾಯೆ ಭೂರಿ ವಿಕಾರವನ್ನು ಇಟ್ಕೊಂಡು ನೀನೇನಾದ್ರೂ ಬಲ್ಯಾಕಾಕತ್ತೇನೋ ಅಂದ್ರೆ ಆಗುದಿಲ್ಲ. ಅಥವಾ ಯಾರು ಆ ಪೂರ್ಣತ್ವವನ್ನು ಪಡೆದಿರುವರೋ ಅವರು ಮಾತ್ರ ಪೂರ್ಣ ಪದವನ್ನು ಬಲ್ಲರೆ ಹೊರತು ಅಪೂರ್ಣರು ಪೂರ್ಣರನ್ನು ಪಡೆಯಲಿಕ್ಕೆ ಆಗುವುದಿಲ್ಲ ಅನ್ನೋದನ್ನ ನಮಗೆ ಎಚ್ಚರಿಸಾಕತ್ತೇನ. ಈ ಪದದ ಗಂಟೆ ಏನ್ ಹೊಡಿತಿದ್ದಪ್ಪ ಅಂತಂದ್ರೆ, ಪದ ಇಲ್ಲ 5 ಲಕ್ಷಣಗಳು ಮುಗಿದು ನಾನು ಪರಬ್ರಹ್ಮವನ್ನು ತಿಳಿದೆ ಅಂತ ತಿಳ್ಕೋಬೇಡ, ಅದನ್ನ ನೀನು ಅನುಸಂಧಾನವನ್ನು ಮಾಡು. ಈ ಪದದ ಉದ್ದೇಶ ಅದು. ಮುಂದೆ ನೋಡಿ. ಪವನವು ಐದದ ಪರಿಣಮಿಸದ ಪರಿತಾಪ ನಿವಹ ಅಂಟದ ನಿತ್ಯ ಮುಕ್ತವಾದ ನವಗುಣವು ಅಡಸದ ನಾನತ್ವವಿಲ್ಲದ ಭವದೂರ ಎನಿಸುವ ತತ್ವವನು. ಒಂದೊಂದು ಸ್ವಲ್ಪ ಶಾಸ್ತ್ರ ನೋಡ್ರಿ. ಪವನ ಒಯ್ದದ, ಪವನ ಅಂದ್ರೆ ಪ್ರಮಾಣ. ಪವನ ಇದಕ್ಕೆ ಅರ್ಥ ಏನಪ್ಪ ಕನ್ನಡದಲ್ಲೇ? ಪ್ರಮಾಣ. ಉದಾಹರಣೆಗಾಗಿ ಪ್ರತ್ಯಕ್ಷ ಪ್ರಮಾಣವೇ ಬಲಾಢ್ಯ ಪ್ರಮಾಣ ನಿಮಗೆ. ಪ್ರತ್ಯಕ್ಷಾದಿ 6 ಪ್ರಮಾಣಗಳಿಂದ ನೀ ಏನನ್ನ ಅರಿಬಹುದು ಅಂತಂದ್ರ, ಯಾವುದು ದೃಶ್ಯ ರೂಪಕ್ಕಿದೆಯೋ, ಯಾವುದು ಸ್ಪರ್ಶಕ್ಕಿದೆಯೋ, ಯಾವುದು ರಸರೂಪವಾಗಿದೆಯೋ, ಯಾವುದು ಶಬ್ದ ರೂಪವಾಗಿದೆಯೋ ಅದನ್ನ ನೀ 6 ಪ್ರಮಾಣದಿಂದ ಅರಿಬಹುದು. ಹಂಗೇನ್ರ ಪೂರ್ಣ ಪದ ದೃಶ್ಯ ಆಗೈತನ? ಇಲ್ಲ. ಸ್ಪರ್ಶ ಆಗೈತನ? ರೂಪ ರಸಗಂಧದಲ್ಲಿ ಐತನ? ಇಲ್ಲ. ಇಲ್ಲದೆ ಇರೋಣದರಿಂದ 6 ಪ್ರಮಾಣಗಳಿಂದ 5 ಅದ. ಪವನ ಒಯ್ದದ ಅಂದ್ರೆ ಏನಂತ ಹೆಂಗ್ ತಿಳ್ಕೋಬೇಕು? 6 ಪ್ರಮಾಣಗಳಿಂದ ಅರಿಯಲು ಅಶಕ್ಯವಾದ. ಅರ್ಥಾತ್ ಪರಿಣಮಿಸದ ಸಕಲ ಜಗದಾದಿ ವಸ್ತುಗಳು ಏನಕ್ಕವತ್ತಮ್ಮ? ಪರಿಣಾಮ ಅಕ್ಕವ. ಇನ್ನೊಂದು 2-3 ವರ್ಷಕ್ಕೆ ನೀವು ನನ್ನ ಬದುಕನ್ನ ನೋಡಿದ್ರಿ ಅಂತಂದ್ರೆ ಅಜ್ಜಾರಿನ ಬದುಕು ಅಂತ ಕಾಣೋದಿಲ್ಲ ಏನಂತ ಅನಿಸ್ತೈತಿ ನಿಮಗೆ. ಯಾಕೆ? ದೇಹ ಪರಿಣಾಮ ಉಂಟತಿ. ಈಗ ತಾಯಿ ಹೊಟ್ಟೆಗಿದ್ದಾಗ ಒಂದು ಪೂಟ್ ಇತ್ತು, ಈಗ 7 ಪೂಟ್ ಆಗೈತಿ. ಇನ್ನ ಬಗ್ತತಿ, ಡೊಗ್ತತಿ, ಬಾವ್ತತಿ, ಸೋರ್ತತಿ, ನಾರ್ತತಿ. ಹೌದಿಲ್ಲ? ಹೌದಿಲ್ಲ ತಮ್ಮ? ಯಾಕೆ ಇದು ಏನು ಉಂಡು ಬೆಳೆದಲ್ಲ ಆ ಉಣುವ ಅನ್ನವೇ ಪರಿಣಾಮ ಹೊಂದತೆ. ಏನ್ ನಿಮ್ಮ ಬೋಗಾಣೆ ಅನ್ನ ಹಳಸಿದ್ದು ನಿಮ್ಗೆ ಗೊತ್ತಿಲ್ಲ? ಹತ್ತಿಲ್ಲೋ ಹೊಕ್ಕತ್ತಿಲ್ಲೋ ಅಂತ ಅನ್ನ ಉಂಡಂತ ಕೈಚೀಲಿದು. ದೇಹ ಅಂದ್ರೆ ಏನಪ್ಪ ಇದು? ದೇಹ ಅಂದ್ರೆ ಏನು? ಎಲ್ಲ ಅನ್ನದ ಕೈಚೀಲ. ಅನ್ನ ಒಂದೇ ಕಡೆ ಹಾಕೊಂಡು ಕೈಚೀಲ್ದಾಗ ಇಟ್ರೆ ಮುಂಜಾನೆ ಅದ ಕೂಡಲೇ ಸೋರ್ತತಿಲ್ಲದು. ಹಂಗ ಇದು ದೇಹವು ಸೋರ್ತತಿಲ್ಲೋ? ನಾರ್ತತಿಲ್ಲೋ? ಮತ್ತೆ ಹೀಗಿರುವಂತಹ ಆ ಕಾರಣ ಏನಾದ್ರೂ ಆತ್ಮತತ್ವ ಐತೇನ? ಇಲ್ಲ. ಪವನ ಒಯ್ದದ ಅದು 6 ಪ್ರಮಾಣಗಳಿಂದ ಅರಿಯಲು ಅಸಾಧ್ಯವಾದ ಪರಿಣಮಿಸದ. ಯಾವಾಗಲೂ ಪರಿಣಾಮವನ್ನು ಹೊಂದದೆ ಅಪರಿಣಾಮಿಯಾದ. ಇದರ ವಿರುದ್ಧ ಅರ್ಥ ಏನಪ್ಪಾ? ಇದು ಅಪರಿಣಾಮಿ. ಹೌದಿಲ್ಲ? ಸರ್ಪದ ಜೊತೆಗೆ ರಜ್ಜು ಏನ್ರ ಸರ್ಪ ಆಗೈತನ? ಇಲ್ಲ. ಏನ್ ಆಗೈತೆ ನೋಡ್ರಿ. ಮತ್ತೆ ಆಗಿಲ್ಲ. ತಾನು ಪರಿಣಾಮ ಹೊಂದದೆ ಅಜ್ಞಾನ ದಶೆಯಿಂದ ತನ್ನ ಅಜ್ಞಾನದಿಂದಲೇ ಸರ್ಪ ತೋರೆತಲ್ಲದೆ ಹಗ್ಗ ಹಾವಾಗಿಲ್ಲ. ಹೌದಿಲ್ಲ? ಹಂಗ ಅಜ್ಞಾನ ದೃಷ್ಟಿಯಿಂದ ಆತ್ಮವು ಜಗತ್ತಾಗಿ ತೋರ್ತದೆ ಹೊರತು ಆತ್ಮವೇ ಜಗತ್ತಾಗಿಲ್ಲ. ಆತ್ಮನ ಅಜ್ಞಾನದಿಂದ ಪರಿಣಾಮ ಹೊಂದುವಂತಹ ಜಗತ್ತ ತೋರ್ತದೆ ಹೊರತು ವಾಸ್ತವಿಕವಾಗಿ ಜಗತ್ತಿಗೆ ಇರುವಿಕೆ ಇಲ್ಲ. ಯಾಕೆ? ಇದು ಪರಿಣಾಮ ಹೊಂದತೆ. ಹುಟ್ಟಿದ ಹೊನ್ನೊಮ್ಮೆ ಸಾಯುವುದು, ಕಟ್ಟಿದ ಮನೆ ಬೀಳುವುದು. ಹೌದು. ಯಾಕೆ? ಪರಿಣಾಮ ಹೊಂದತಿ. ಪರಿತಾಪ ನಿವಹ ಅಡಸದ. ನೋಡ್ಕೊಳ್ತಿ ಪರಿತಾಪಗಳು ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ತಾಪಗಳು ಕ್ರಮವಾಗಿ ಏನ್ ನನಗೆ ಬರ್ತಾವಲ್ಲ, ಇವು ಆತ್ಮಿಕ ಅದಾವನ. ದೇಹ ಒಂದು ಇದ್ರೆ ಆಧ್ಯಾತ್ಮ ತಾಪ ಅದೀತು.
ನಿರ್ದೇಹಿಯಾದವನಿಗೆ ನೆಗಡಿ ಬರ್ತದೆ, ಇಲ್ಲ ನಿಮೋನಿಯಾ ಬರ್ತದೆ, ಬರಲ್ಲಪ್ಪ. ತಮ್ಮ ದೇಹ ಇದ್ರೆ ಬಂದಿತ್ತು. ಹೌದು. ಅವನು ಸ್ವಗತ ಸಜಾತಿ ವಿಜಾತಿ ಭೇದರಹಿತ ದೇಹಕ್ಕೆ ದೂರನಾಗಿರೋಣದರಿಂದ ಈ ತಾಪತ್ರಯ ಆಗಲಿ, ನಿಮ್ಮ ಏನೇನೋ ಪರಿತಾಪಗಳಂತ ಹೇಳ್ತಿರಲ್ಲ ಅಂತ ಪರಿತಾಪಗಳಾಗಲಿ, ಹಸಿವು ತೃಷಗಳ ಬಾಧೆ, ವ್ಯಸನ ವೇಳರ ಬಾಧೆ, ಅಲ್ಲಿ ಬರ್ದಾನ ನೋಡ. ಈ ಹಸಿವು ತೃಷಗಳು ದೇಹ ಇದ್ರಕ್ಕವೋ ದೇಹ ಇಲ್ದ್ರಕ್ಕವ ತಮ್ಮ? ದೇಹ ಇದ್ರ. ಮತ್ತೆ ನಿರ್ದೇಹಿಯಾದಂತಹ ಬ್ರಹ್ಮಸ್ವರೂಪಕ್ಕೆ ಹಸಿವು ತೃಷಗಳದಾವು ಇಲ್ಲಪ್ಪ. ಪರಿತಾಪ ನೀವು ಅಂಟದ ಮುಂದೆ ನಿತ್ಯ ಮುಕ್ತವಾದ ನಿತ್ಯವೂ ಅದು ನಿತ್ಯ ಪದವನ್ನು ನೋಡೈತಲ್ಲ. ಯಾವಾಗಲೂ ಅನಿತತ್ವ ಅಲ್ಲದು. ಯಾವುದು ಸತ್ತೋ ಅದು ನಿತ್ಯ, ಯಾವುದು ಪಂಚಲಕ್ಷಣ ಪೂರ್ಣವೋ ಅದು ಮುಕ್ತ. ನಿತ್ಯ ಮುಕ್ತವಾದ ಪರಬ್ರಹ್ಮ ಸ್ವರೂಪ ಪರಮ ಚೈತನ್ಯವನ್ನ ಯಾರು ಬಲ್ಲರು? ಯಾಕೆ ಬಲ್ಲವರಲ್ಲ? ಅವರು ಮಾಯೇನು ಕಳೆದು ಮೀರೇನನ್ನೇ ಕಳೆದು ಮಾಯ ಭೂರಿ ವಿಕಾರವನ್ನು ಎಲ್ಲ ಗಂಟೆಲ್ಲ ತುಂಬಿಕೊಂಡ. ಸಮಸ್ತ ದೇಹದ ವಿಕಾರಗಳಿಗೆ ನಾನು ನನ್ನದು ಅಂತ ಹೇಳಿ ಮೋಹಿ ಪಾಯ್ಕೊಂಡು ಕುಂತಾನ. ಕುಂತು ಏನ್ ಮಾಡ್ಯಾನ ಅಂದ್ರೆ ಅಷ್ಟು ಪದಗಳು ಬಾಯ್ಪಟ್ ಮಾಡ್ಯಾನ. ಬಾಯ್ಪಟ್ ಮಾಡಿ ಒಬ್ಬ ಅವನ ಶಾಸ್ತ್ರ ಹೇಳ್ತಿದ್ದಂತೆ. ಏನು ಅಂತಂದ್ರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಜಗತ್ತಿನ ವಿಧಿ ಅಂತ ಬಿಡಿ ಚಾಂದ್ರಾಗದಾಗ ಅಗದಿ ಹಾರ್ಮೋನಿ ಮುಂದೆ ಇಟ್ಕೊಂಡು ಡಾಳಂಗಿ ಬತ್ತಿ ಹೊಡ್ಕೊಂಡು ಬುಡಕೊಂದು ಬಿಳಿ ಲುಂಗಿ ಮ್ಯಾಲೊಂದು ಕೆಂಪಂಗಿ ದೊಡ್ಡ ರುದ್ರಾಕ್ಷಿ ಇಟ್ಕೊಂಡು ನಿನಗೆ ಹೇಳ್ತಾನೆ ಹಾಡ ಹಾಡಿ ತಬಲಾದಾಗ ಡಗ್ಗಾದಾಗ ಡಬ್ಬ ಹುಡುಕಿದ್ದ. ಬಡದ ಎಲ್ಲಾ ಪ್ರವಚನ ಮುಗಿದು ಹೋಗು ಮುಂದೆ, ಏನ್ರಿ ಅಜ್ಜವ್ರ ನಿಮ್ಮ ಪ್ರವಚನ ಕೇಳಿ ನಾವು ಧನ್ಯ ಅದೀವ್ರಿಪ್ಪ. ಲೋಕದೊಳಗೆ ಎಲ್ಲಾರು ಬಂದವರು ನಮ್ಮ ಮುಂದಕ್ಕೆ ಮಠ ಕಟ್ಟಕ್ ಪ್ಲಾಟ್ ಕೊಡ್ರಿ, ಹೋಗು ಮುಂದಕ್ಕೆ ಏನ್ರ ಕಾಣಿಕೆ ಕೊಡ್ರಿ ಅಂತಿದ್ರು. ಆದ್ರೆ ಕಡೆ ದಿವಸ ನೀವು ಹೇಳಿದಂತ ಮಾತು ನಮ್ಮನ್ನ ಕಣ್ ತರಿಸ್ತಪ್ಪ, ನಿಮ್ ಪಾಡಿಗೆ ನೀವು ಹೋಗಿ ಬರ್ರಿ ಕೈ ಮುಗಿದ್ರು. ಮತ್ತೊಂದ್ಸಲಿ ಉಂಗ್ರ ಹಾಕಿ ಮಂದಿದ್ರಲ್ರಿ ಮೊದಲ ಅಂತ ನೀವು ಅಂದ. ಮಾಡಿದ್ರಿ ಹೇಳಿದ್ರಲ್ಲ ಹೇ ಮನೆ ಮಾಡಿದ್ದು. ನಿಮ್ಗೊಂದು ಮಠ ಕಟ್ಟಾಕ ಒಂದ್ 5 ಗುಂಟೆ ಜಾಗ ಕೊಡ್ಬೇಕು, ಒಂದಿಟ್ಟು ಏನಾರು ಊರ ಪಚ್ಚಿ ಐತಿ ಕೊಡ್ಬೇಕು, ಶಾನ್ಯಾರ ಅದಾರ ಅಜ್ಜಾರ ಸಜ್ಜು ಮಾಡಿದ್ವು. ಖರೆ ನೀವು ತುಂಬಿದ ಮಂದಿ ಆಗಿ ನಾ ಹೇಳ್ಬಿಟ್ಟಿಲ್ಲ, ಹಿಂಗಾಗಿ ಪಚ್ಚಿ ಯಾರು ಕೊಡುದಿಲ್ಲ, ನಮಸ್ಕಾರಪ್ಪ ಹೋಗಿ ಬರ್ರಿ ಅಂದ್ರು. ರುದ್ರಣ್ಣ ಇನ್ನು ಬಾಳೆ ಹೌದಲ್ಲ. ಅಂದ್ರೆ ನೀವು ಇಷ್ಟೆಲ್ಲಾನು ಮಾಡಿದ್ರು ಕೂಡ ಅನುಸಂಧಾನವನ್ನು ಮಾಡ್ಲಿಲ್ಲ. ನಿನ್ನ ಕೊನೆ ಮಾತು ಏನ್ ಹೇಳಿನಪ್ಪ ನಿಮಗ್ ನಾನು? ಅನುಸಂಧಾನವೇ ಪ್ರಮುಖ. ಅನುಸಂಧಾನವಿಲ್ಲದಂತಹ ಜೀವನ. ಈಗ ಕೆಮ್ಮು ಹತ್ತಿದ್ರೆ ಅರಿಶಿನ ಪುಡಿ ಕುಡಿಬೇಕಂತ ಬರ್ದಾರೋ ಏನ್ ಅರಿಶಿನ ಬೇರೆ ನುಂಗಬೇಕಂತ ಬರ್ದಾರೋ? ಅರಿಶಿನ ಪುಡಿ ಅಲ್ಲ, ಅರಿಶಿನ ಪುಡಿ ಬೇರಲ್ಲ ಮತ್ತೇನಂತ ಅದನ್ನ ನುಂಗಿಬಿಟ್ಟು ಹೆಂಗ? ಒಂದು ಅರಿಶಿನ ಬೇರನ ನಾಯನಂತನು ದೊಡ್ಡ ಬಾಯಿ ಮಾಡಿಕೇಸಿ ಅಗಲಂಗ ಹಾಕೇಸಿ ಗಬಗ್ರ ನೀರು ಕುಡಿದು ನುಂಗಿ ಉಣ್ಣು ಅಂತನ್ನ. ಅದಕ್ಕೊಂದು ಆಪರೇಷನ್ ಮಾಡ್ಬೇಕಾಗತ್ ಮಾತು ನಿಮಗ. ಹೌದಿಲ್ಲ? ಅಂದ್ರೆ ಆ ಅರಿಶಿನವನ್ನ ಜಜ್ಜಿ ಕುಟ್ಟಿ ಪುಡಿ ಮಾಡಿ ಬಟ್ಟೆ ಒಳಗೆ ಸಾಣಿಸಿ ನೀರಿನೊಳಗೆ ಕುದಿಸಿದಾಗ ಅದು ಔಷಧ ಆಕತ್ತೆ ಹೊರತು ಆ ಬೇರೆನ ನುಂಗಿದ್ರೆ ನಿನಗೆ ಅದು ಔಷಧ ಆಗುದಿಲ್ಲ. ಹೌದಿಲ್ಲ ತಮ್ಮ? ಹಂಗಾಗಿ ಅಷ್ಟು ಪದಗಳನ್ನ ಬೈಪಾಟ್ ಮಾಡಿದ್ರೆ ಮುಕ್ತ ಆಗುದಿಲ್ಲ ನೀನು. ಅದನ್ನ ಹೊಂದಿಸ್ಕೋರಿ. ಅದನ್ನ ಅನುಸಂಧಾನ 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 ಅನುಸಂಧಾನದಿಂದ ನಿನಗೆ ಒಂದಕ್ಷರದಿಂದ ಮುಕ್ತಿ ಆದೀತಲ್ಲದೆ ಅಷ್ಟು ಪದಗಳು ಬೇಕಾಗಿಲ್ಲ. ಒಂದೇ ಒಂದು ರಾಮ ಎಂಬೆರಡಕ್ಷರ ಮಂತ್ರ ಒಂದೇ ಸಾಲದೆ ಭವದುರ್ಗರಿದು ನಾರಾಯಣ ಪದವಿ ಏರಲು. ನಿಂದು ವೇದಾಂತ ಗ್ರಂಥ ಬಪತ್ ಮಾಡಕ್ ಬರ್ದಾನ ಅಲ್ಲಿ? ಇಲ್ಲ.
ನಾಮ ಅನ್ನುವಂಥ 2 ಅಕ್ಷರ ನೀ ಅನುಸಂಧಾನವನ್ನು ಮಾಡಿದೆ ಅಂದ್ರೆ ಅನುಸಂಧಾನದಲ್ಲಿ ರಾಮನ ದರ್ಶನಕ್ಕತ್ತ ಅಲ್ಲದೆ ನೀ ತುಳಸಿ ರಾಮಾಯಣ ಬೈಪಟ್ ಮಾಡಿದ್ರಾಗ್ಲಿ ಪ್ರವಚನ ಮಾಡಿದ್ರಾಗ್ಲಿ ಅದಾಗುದಿಲ್ಲ. ಅಂದ್ರೆ ಅನುಸಂಧಾನವೇ ಪ್ರಮುಖ ಅಂತ ಹೇಳಕ್ ಹೊಂಟಂತ ಪದ ಇದು. ಮುಂದೆ ನೋಡ ನವಗುಣ ಅಡಸದ ಅಲ್ಲಿ ಹೇಳ್ತೀನಿ ನೋಡ್ಕೋಬಾಳ ಮತ್ತೆ ಅಲ್ಲಿ ಮುಂದೆ ಹೋಗೈತೇನೆ ಎಲ್ಲಾರ ಕರೆಕ್ಟ್ ಐತೆ. ನವಗುಣ ಅಡಸದ ನಾನತ್ವವಿಲ್ಲದ ಭವದೂರವೆನಿಸುವ ತತ್ವ ಅಂತ ಐತೆ ಇಲ್ಲೋ? ನವಗುಣಗಳು ಎಲ್ಲಿರ್ತಾವ ಅಂದ್ರೆ ತಮ್ಮ ಒಂದು ಯೋಚನೆ ಮಾಡು. ಹೂವಿದ್ದಲ್ಲೇ ವಾಸನೆ ಇರ್ತತೋ ಏನು ಹೂ ಇಲ್ಲದ ವಾಸನೆ ಇರ್ತತೋ? ಹೂ ಇದ್ದಲ್ಲಿ ವಾಸನೆ ಇರ್ತದೆ. ಹೆಂಗೋ ಹಂಗ ಗುಣಗಳ ಎಲ್ಲಿರ್ತಾವಪ್ಪ ಅಂದ್ರೆ ಎಲ್ಲಿ ದೇಹ ಅಲ್ಲಿ ಗುಣ ಇರ್ತಾವ. ಈಗ ಬೆವ್ರು ಬರ್ತತಲ್ಲ, ಆ ಬೆವ್ರು ಚರ್ಮ ಇದ್ರೆ ಬರ್ತತೋ ಏನ್ ಚರ್ಮ ಇಲ್ದ್ರ ಬರ್ತತೋ? ಚರ್ಮ ಇದ್ರೆ ಬೆವ್ರು ಬರ್ತದೆ. ಹೆಂಗೋ ಹಂಗ ನವಗುಣಗಳು ಯಾವಪ್ಪ ಅಂದ್ರೆ ಸುಖ ದುಃಖ ಇಚ್ಛಾ ದ್ವೇಷ ಧರ್ಮ ಅಧರ್ಮ ಪ್ರಯತ್ನ ಭಾವನಾ ಎಲ್ಲ ಭಯಪಟ್ಟು ಮಾಡಬೇಕಪ್ಪ. ಏನ್ ಮಾಡಲ್ಲ ಅದನ್ನ. ದೇಹ ಇದ್ರೆ ನಿನಗೆ ಸುಖ ಆಗಲಿ ದುಃಖ ಆಗಲಿ ಆಕತಿ. ದೇಹ ಇದ್ರ ಇಚ್ಛೆ ಆಗಲಿ ದ್ವೇಷ ಆಗಲಿ ಬರ್ತತಿ. ದೇಹ ಇದ್ರೆ ನಾ ಧರ್ಮವಂತ ಅಥವಾ ಅಧರ್ಮವಂತ ಅನ್ನುವಂತ ಭಾವನೆ ಬರ್ತತಿ. ಸಂಸಾರ ಅನ್ನೋದಿದ್ರ ಪ್ರಯತ್ನ ಮಾಡ್ಬೇಕು, ಹೊಲ ಹಿಡಿಬೇಕು, ಮಣಿ ಕಟ್ಟಬೇಕು ಅಂತ ಇರ್ತತಿ. ಅಂತಃಕರಣ ಇದ್ರ ಭಾವನೆಗಳು ಬರ್ತಾವ. ದೇಹ ಅಲ್ಲ, ಕರ್ಣ ಅಲ್ಲ, ಇಂದ್ರಿಯ ಅಲ್ಲ, ಸಮೂಹ ಅಲ್ಲ, ಅಂತಃಕರಣ ಅಲ್ಲ, ಮೋಹಿತ ಅಹಮಾದ ಬುದ್ಧಿಗಳಲ್ಲ. ಮತ್ತು ಇವು ನವಗುಣ ಎಲ್ಲಿ ಬರ್ಬೇಕು ತಮ್ಮ ನಿನಗೆ? ನವಗುಣ ಅಡಸದ ಅಂದ್ರೆ ನವಗುಣಗಳು ಚೈತನ್ಯದಲ್ಲಿ ನವಗುಣಗಳಿಲ್ಲ. ನವಗುಣಗಳು ಎಲ್ಲಿದಾವಪ್ಪ? ಅಚೇತನವಾದ ದೇಹದಲ್ಲಿದಾವ. ಸುಖ ದುಃಖಗಳ ದೇಹಕ್ಕ, ಹಸಿವು ತೃಷಗಳು ಪ್ರಾಣಕ್ಕ. ಅನ್ನೋದಿಲ್ಲ ನೀರು ಸಿಗದ್ರೆ ಸತ್ ಹೊಕ್ಕಿದ್ನ ಅಂತ ಹೇಳಿ. ಹಸಿವು ತೃಷಗಳಾಗಲಿ ಜೀರ್ಣ ಮರಣಗಳಾಗಲಿ ಸರೋರ್ ಮೇಲೆ ಬರುವುದು ಎಲ್ಲಿ ಪಾತ್ರ ತಾಪಗ ಆಧ್ಯಾತ್ಮಿಕ ಆದಿ ದೈವಿಕ ಆದಿ ಭೌತಿಕ. ನೀವು ನಿನಗೆ ದೇಹ ಅನ್ನೋದನ್ನು ಇದ್ರು ತಮ್ಮ ಹೌದಲ್ಲ? ವಿಚಾರ ಮಾಡಿ ನೋಡ್ರಿ. ನವಗುಣ ಅಡಸದ ನಾನತ್ವ ಅಂದ್ರೆ ಮೂಲ ಅಹಂಕಾರ. ದೇಹಾದಿ ಸಕಲ ಪಡಿ ಪದಾರ್ಥಗಳಲ್ಲಿ ನಾನು ಎಂಬ ಭಾವ ನಾನತ್ವ ಅನಿಸ್ಕೋತದೆ. ಅನೇಕ ತತ್ವಗಳಲ್ಲಿ ನಾನು, ನಾಮದಲ್ಲಿ ನಾನು, ರೂಪದಲ್ಲಿ ನಾನು, ರಸದಲ್ಲಿ ನಾನು, ಕುಲದಲ್ಲಿ ನಾನು, ಛಲದಲ್ಲಿ ನೆಲದಲ್ಲಿ ಈ ನಾನು ಅನ್ನೋದು ಒಂದೇ ಕಡೆ ಐತಾನೆ ಇದು? ಇಲ್ಲ. ಇವು ಯಾವ ಇಲ್ಲದಂತ ಭವದೂರವೆನಿಸುವ. ನಿನ್ನೆ ಬಹುದೂರ್ ಬಂದಿತ್ತಿಲ್ಲ? ನಿನ್ನೆಲ್ಲಿ ಬಂದಿತ್ತಪ್ಪ? ನಿನ್ನೆ ಪದ ಬಂದಿತ್ತು ನೋಡಿ, ಮಾತು ಹಾಡಿ ಬತ್ ನೋಡಿ. ಹೌದಿಲ್ಲ? ಭವದೂರವೆನಿಸುವ ಅಂದ್ರೆ ಜನನ ಮರಣದಿಂದ, ಜನನ ಮರಣದ ಶಬ್ದಗಳು ಕೂಡ ಈ ತತ್ವದಲ್ಲಿ ಇಲ್ಲ. ಇವು ಜನನ ಮರಣಗಳು ಅನ್ನೋದು ನಿನ್ನ ಕಲ್ಪನೆಗಳು. ಎಲ್ಲಿದೆ ಜನನ, ಎಲ್ಲಿದೆ ಮರಣ? ನೀರ ಮೇಲೆ ಹರಿದು ಹೋಗುವ ಗುರುಳೆಗೆ ಜನನ ಉಂಟೆ ಮರಣ ಉಂಟೆ? ಏನೋ ನೀರಿಗೆ ನೀರು ತಿಕ್ಕಿ ಗುಳ್ಳೆದ್ದಿತ್ತು ಗಟಾರದಾಗಿ. ಮುಂದೆ ಹೋಗಿ ಒಂದು ಕಟ್ಟಿಗೆ ಬಡದು ಒಡೆದು ಹೋತು. ಹಳ್ಳ ಬಂದು ಬಿರಿಯುವಾಗ ಗುಳ್ಳೆ ಬಂದು ಒಡೆಯುವಂತೆ ಉಳ್ಳೆ ಪೊರವಿಯಂತೆ ಸಂಸಾರದ ಆಟವು. ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ಹೊದ್ದುಕೊಂಡು ಚೆಳ್ಳೆ ಪಿಳ್ಳೆ ಬೊಂಬೆಯಂತೆ ಆಗಿ ಹೋಯಿತು ದೇಹ. ಇದು ದೇಹ ಇದ್ರ ತಮ್ಮ ಹುಟ್ಟು ಸಾವು. ದೇಹವೇ ನನಗಿಲ್ಲ ಅಂದಾಗ ಹುಟ್ಟು ಸಾವುಗಳು ನನಗೆ ಎಲ್ಲಿದ್ ಬರ್ಬೇಕಪ್ಪ? ಪರಿಪೂರ್ಣಾತ ಪೂರ್ಣರೂಪನಾದಂತ ಪೂರ್ಣಮದ ಪೂರ್ಣಮಿದಂ ಎಂಬ ಮಂತ್ರಕ್ಕೆ ಲಕ್ಷ್ಯವಾದಂತ ನನ್ನ ಸ್ವರೂಪವು ನಿನ್ನ ದೇಹದಿಂದ ನೋಡಕ್ ಸಾಧ್ಯತೆ, ಅದರಿಂದ ನೀನು ತಿಳಿಲಿಕ್ಕೆ ಸಾಧ್ಯತೆ ಏನ್ಬೇಕು? ಅನುಸಂಧಾನದಿಂದಲೇ ನೋಡು. ಕೊನೆ ಪದ ಏನಪ್ಪ ಇದಕ್ಕ? ಅನುಸಂಧಾನವೇ ಪ್ರಮುಖ.
ಮರವೇ ಒದ್ದದ ಮೊದಲ ಅರಿವು ತೋರದ ಮತ್ತೆ ಬರಿದಾಗದ ಇದಿರಿಟ್ಟು ಕಾಣಿಸದ ಮೆರೆದು ಏಕರಸವಾದ ತನ್ನೊಳಗೆ ಇಂತೆಂಬ ಕುರುಹಿಲ್ಲದ ಶಂಭುಲಿಂಗವನು. ಏನಪ್ಪಾ ಇದು, ನೀನು ಬಿಡಿಸ್ಬೋದು. ಮರವೇ ಒದ್ದದ ಅಲ್ಲೋ ತಮ್ಮ, ಬೆಳಕಿದ್ದಲ್ಲಿ ಕತ್ಲಿರ್ಬಹುದಾ? ಇಲ್ಲಪ್ಪ. ಚಿದ್ರೂಪದಲ್ಲಿ ಎಂದಾದ್ರೂ ಮರವೇ ಇರಬಹುದಾ? ಇಲ್ಲಪ್ಪ. ಆತಮ್ಮ ಇಲ್ಲಪ್ಪ. ಇಲ್ಲ. ನಿನಗೆ ಸೂರ್ಯನಿಗೆ ಕತ್ಲಿ ತೋರ್ಸಾಕ್ ಬಂದ್ ಹುಡುಗನ ಕತೆ ಹೇಳಿದಿಲ್ಲೋ? ಹೇಳತ್ತಪ್ಪ. ಮರವೇ ಒದ್ದದ ಅಂದ್ರೆ ಎಂದೆಂದಿಗೂ ಕೂಡ ನಿನ್ನ ಸ್ವರೂಪದ ವಿಸ್ಮೃತಿ ಆಗಿಲ್ಲ. ಹೌದು. ವಸ್ತು ಇಟ್ಟಂತ ವಿಸ್ಮೃತಿ ಆಗಿರಬಹುದು. ಹೌದು. ನಿನ್ನ ಸ್ವರೂಪ ವಿಸ್ಮೃತಿ ಆಗೈತೆ ನೋಡು. ಇಲ್ಲಪ್ಪ. ಅರಿವಿನಲ್ಲಾಗಲಿ, ಮರವೆಯಲ್ಲಾಗಲಿ, ಮೂರ್ಛೆಯಲ್ಲಾಗಲಿ, ನಿದ್ರೆಯಲ್ಲಾಗಲಿ ಎಂದಾದ್ರೂ ನಾನು ಅನ್ನೋದನ್ನ ಮರ್ತೀಯ? ಇಲ್ಲಪ್ಪ. ಮರವೇ ಹೊದ್ದದ ಅಂದ್ರೆ ಅಜ್ಞಾನವು ಪದವಿಡದ. ಮರವೇ ಅಂದ್ರೇನು? ಅಜ್ಞಾನವು ನಿನ್ನ ಚೈತನ್ಯದಲ್ಲಿ ಪದವನ್ನು ಇಡದ. ಚೆನ್ನಾಗಿ ಬಿಡಿಸ್ಬೇಕು ನೋಡಪ್ಪ ರುದ್ರನ. ಎಷ್ಟು ಹೇಳಪ್ಪ ನಾನು, ಒಂದು ಪ್ರಮಾಣ ಹಿಡ್ಕೊಂಡು ಬಿಡಿಸಾಕ್ ಹತ್ತಿದೀಪ ಅಂತಂದ್ರೆ ಲೋಕ ನಿಬ್ಬರಿಗಾಗ್ತದೆ. ನನಗೆ ಕಸು ಇಲ್ಲ, ನೀವು ಕಸುಳ್ಳವರು. ಎಲ್ಲರ ಒಂದರ ಶಬ್ದವನ್ನು ನಿಮಗೆ ಎಂದರ ತಾರಿಸಿ ಮುಂದೆ ಹೋದದ್ ನೋಡಿದೆ ಅಂತ ಈ ಜೀವನದೊಳಗೆ? ಹೊದ್ದದ ಮೊದಲ ಅರಿವು ದೋರದ ಅಂದ್ರೆ ಹಂಗಾರ ಎಲ್ಲವನ್ನು ಎದುರಿಟ್ಟು ಅರುತ್ತೇನೇನೋ ಅಂತಂದ್ರೆ ಇಲ್ಲ, ವೃತ್ತಾತ್ಮಕ ಜ್ಞಾನಕ್ಕೆ ಇದು ಲಕ್ಷ್ಯವಲ್ಲ. ಮುಂದೆ ಆಗಲೇ ಹೇಳಿದ್ವಲ್ಲ ಅವನ್ನ, ಆರು ಪ್ರಮಾಣಗಳಿಗೆ, ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ ಅದು ತಿಳಿಯುವುದು ಅಲ್ಲ ಅಂತ ಹೇಳಿ ಮರಳಿ ಮತ್ತೆ ಎಲ್ಲವನ್ನು ಏನ ರೀತಿ ಅಂದ್ರೆ ಈ ಈ ಉದಾಹರಣೆ, ನೀನು ಆಶ್ರಮದೊಳಗೆ ಕುಂತಿದ್ದಿ, ಯಾರೋ ಅಲ್ಲೊಂದು ಹೊರಗಡೆ ರಾತ್ರಿ 12 ಗಂಟೆ ಕತ್ತಲದೊಳಗೆ ಅಲ್ಲೊಂದು ಗೇಟ್ ಸಪ್ಪಳ ಆತಪ್ಪ ನಿಮಗ. ಆ ಗೇಟ್ ಸಪ್ಪಳಾದಾಗ ಏನಾಯ್ತು, ಆ ಶಬ್ದ ನನ್ನ ಕಿವಿಗೆ ಮುಟ್ಟಿತು. ಅಲ್ಲಿ ಯಾವುದೇ ವ್ಯಕ್ತಿ ಕಂಡಿಲ್ಲ. ಶಬ್ದ ನನ್ನ ಕಿವಿಗೆ ಮುಟ್ಟಿದ ತಕ್ಷಣ ಅಂತಃಕರಣಕ್ಕೆ ಏನ್ ಗೊತ್ತಾಯ್ತು, ಬುದ್ಧಿ ಏನ್ ನಿಶ್ಚಯ ಮಾಡ್ತು ಅಂದ್ರೆ ಯಾರೋ ಅಪರಿಚಿತರು ಆಶ್ರಮಕ್ಕೆ ಬಂದ್ರು. ಹೌದಾ? ಹೌದು. ಅದು ಬಂದ್ರು ಅನ್ನೋದು ಗೊತ್ತಾದ ಕೂಡಲೇ ಮೆಲ್ಲಕ ಹಾಸಿಗೆಯಿಂದ ಎದ್ದಿ, ಆ ನಂತರ ಬ್ಯಾಟ್ರಿ ಹುಡುಕಾಡಿದ್ವಿ, ಆ ನಂತರ ಗುಡಿಸಲದ ಗೇಟ್ ತೆಗದಿ ಕಿದ್ಕೊಂಡು ಹೊರಗೆ ಬಂದಿ. ಇದು ಏನಂತಾರೆ ಇದಕ್ಕ? ವೃತ್ತಿ. ಇದಕ್ಕೆ ಏನಂತಾರೆ ಇದಕ್ಕ? ವೃತ್ತಿ. ಹೆಂಗ್ 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 ಶುರು ಆತಮ್ಮ ಇದು? ಅಲ್ಲೇನ್ರ ನೀ ಮನುಷ್ಯ ನೋಡಿಯೇನ? ಇಲ್ಲ. ಬರೀ ಒಂದು ಶಬ್ದ ತರಂಗ ಕಿವಿಯ ಮೂಲಕ ಬಂದ ನಿನ್ನ ಅಂತಃಕರಣಕ್ಕೆ ಬಡದು ಬುದ್ಧಿ ಚೈತನ್ಯವಾಗಿ ಬುದ್ಧಿ ಕಲ್ಪಿಸಿ ಗೇಟ್ ತೆಗದಾರಂದ್ರೆ ಯಾರೋ ಮನುಷ್ಯರು ಬಂದಾರು. ಅವಾಗ ನೋಡು, ಕಾಲ ಎದ್ದು ಕೈಯ ಬ್ಯಾಟ್ರಿ ಹಿಡ್ಕೊಂಡು ಕಣ್ಣ ತೆಗೆದು ಇಡೀ ದೇಹವೇ ಚಾಲು ಆತ್ ನೋಡು. ಹೌದಪ್ಪ. ಇದಕ್ಕೇನಂತಾರೆ? ಇದಕ್ಕ ವೃತ್ತಿ. ವೃತ್ತಿ ಇದು ವಿದ್ಯಾತ್ಮಿಕ ಜ್ಞಾನ, ಮೊದಲ ಅರಿವುದೋರದ. ಹಿಂಗೆ ಏನಾರ ಗೇಟ್ ಸಪ್ಪಳದ ತಾಕತ್ತ ನಿನಗೇನ ಪೂರ್ಣ ಪದ? ಇಲ್ಲಪ್ಪ. ಅಲ್ಲಪ್ಪ, ನೀನು ಪೂರ್ಣನೇ ಇದ್ದಾಗ, ಇನ್ನು ಪೂರ್ಣದಲ್ಲಿ ಪೂರ್ಣವೇ ನಿನ್ನ ಜೀವನ ಇದ್ದಾಗ ಅಪೂರ್ಣದಿಂದ ಖಂಡದಿಂದ ಅಖಂಡದ ಕಡೆ ಎಲ್ಲರ ಚಲನ ನಡೀತೇನು? ಇಲ್ಲಪ್ಪ. ನೀನು ಪರಿಪೂರ್ಣನಿದ್ದಾಗ ಬರುವವರು ಯಾರೋ ಹೋಗುವವರು ಯಾರೋ? ಹೌದು. ಎಲ್ಲಿಯ ವೃತ್ತಿ? ಹೌದು. ಅದಕ್ಕೆ ನೀನು ಮೊದಲರಿವು ದೋರದ. ಹಂಗಾರ ಇಲ್ಲೇನೋ ಬರಿದಾಗದ ಅಂದ್ರೆ ಏನದು? ಹಂಗಾರ ಇಲ್ಲೇನೇನೋ ಇಲ್ಲ, ಇದಿರಿಟ್ಟು ದೋರದ. ನೋಡಿ ಎಷ್ಟು ಚಂದ ಕೊಡಿಸಿ ನೋಡ. ಹಂಗಾರ ಇಲ್ಲೇನು ಶೂನ್ಯೇನು ಅಂದ್ರೆ ಶೂನ್ಯವೂ ಅಲ್ಲ, ಯಾಕೆ ಚೈತನ್ಯವಾಗ್ಯದ. ದೃಶ್ಯ ಅಲ್ಲ ಅಂದ್ರೆ ಹಂಗಾರೆ ಇಲ್ಲ ಇಲ್ಲೇನು ಅಂತಂದ್ರೆ ನಾಸ್ತಿಕ ಏನು ಅಂದ್ರೆ ಅಲ್ಲ, ಅದು ಚೈತನ್ಯ ರೂಪವಾಗಿರೋಣದರಿಂದ. ಹೌದೇ? ಮೆರೆದು ಏಕರಸವಾದ ತನ್ನೊಳಗೆ ಇಂತೆಂಬ ಕುರುಹಿಲ್ಲದ ಶಂಭುಲಿಂಗವನು. ಮೆರೆದು ಅಂತಂದ್ರೆ ಇಡೀ ವಿಶ್ವದ ಸ್ವಾನುಭೂತಿಯಲ್ಲಿ ಯಾವುದು ಇದೆಯೋ ಅದು ಮೆರೆದು. ಅವ್ ಬಹಳ ಮೆರಿತಾನಂತಾರೆ ಅಂತಾರೆ.
ಅಂತರ ಯಾವ್ದು ಮೆರಿತೈತಿ? ಚೈತನ್ಯವೇ ಮೆರಿಬೇಕು. ಅಚೇತನಗಳು ಮೆರಿತಾವನೆ ಇಲ್ಲ ಇಲ್ಲ ಎಲ್ಲರ ಪ್ರಾಣಿ ಅಂಡಜ ಪಿಂಡಜ ಸೇದಜ ಉದ್ವಿಜಾದಿ ಸಕಲ 84 ಲಕ್ಷ ಪ್ರಭೇದವನ್ನು ಹೊಂದಿದ ಸಕಲ ಜೀವರಾಶಿಗಳಲ್ಲಿ ಇರುವಂತಹ ಚೈತನ್ಯವೇ ಮೆರೆದು. ಹೌದಿಲ್ಲ? ಅದು ಹೆಂಡತಿ ಏಕರಸವಾಗಿ ನಿನ್ನೊಳಗಿರುವ ಚೈತನ್ಯ ಬೇರೆ, ನನ್ನೊಳಗಿರುವ ಚೈತನ್ಯ ಬೇರೆ ಐತಾನೆ. ಶೂನಿ ಶೈವ ಶ್ವಪ ಕೇಚೆ ಪಂಡಿತ. ಹೌದಿಲ್ಲ? ಏನಪ್ಪಾ ಈಗ ಹಗಲೆಲ್ಲ ಮತ್ತೆ ಅದನ್ನ ಹೊಳ್ಳಿ ಪುನರುತ್ತಿ ಹೇಳೋದ್ರೊಳಗೆ ಅರ್ಥ ಇಲ್ಲ. ಎಲ್ಲರ ಮನೆಯಲ್ಲಿ ಹಾದು ಬಂದ ವಿದ್ಯುತ್ ಒಂದನೋ ಏನು ಬಡವರ ಮನೆಗೆ ಬೇರೆ ಆಯ್ತು? ಒಂದೇ ಏಕರಸವಾದ ಆ ದೃಷ್ಟಾಂತ ಎದಕ್ಕೆ ತಗೋಬೇಕದನ್ನ? ಏಕರಸವ. ಹೌದಿಲ್ಲ? ಎಲ್ಲರ ಮನೆಯಲ್ಲಿ ಹಾದು ಬಂದ ವಿದ್ಯುತ್ ಒಂದೇ ಹೆಂಗೋ ಹಂಗ ಹೀನ ಜನ್ಮ ಇರಲಿ, ಮಧ್ಯಮ ಜನ್ಮ ಇರಲಿ, ಊಚ ಜನ್ಮ ಇರಲಿ, ನೀಚ ಜನ್ಮಗಳೇ ಇರಲಿ, ಅವು ಅಂಡಜವಾಗಿರ್ಲಿ, ಅವು ಪಿಂಡಜವಾಗಿರ್ಲಿ, ಅವು ಸ್ವೇದಜ ಆಗಲಿ, ಬ್ಯಾಡ ಕಾಷ್ಟಾದಿಗಳ ಮರಗಳಾಗಿರ್ಲಿ, ಕಲ್ಲು ಕಾಷ್ಟಗಳಿರ್ಲಿ, ಎಲ್ಲದರಲ್ಲಿ ಇರುವಂತ ಚೈತನ್ಯ ಒಂದೇ. ಅದು ತನ್ನೊಳಗು ನಿನ್ನಲ್ಲಿ ಬೇರೆ ಐತೆ ಅಂತ ಇಲ್ಲ ಇಲ್ಲ. ಅದು ನಿನ್ನೊಳಗೂ ಇರುವ ಚೈತನ್ಯ ಒಂದೇ ಇರೋಣದರಿಂದ ಅದೇನದ ತನ್ನೊಳಗಿಂತೆಂಬ ಏನೈತದ ಮುಂದೆ ಕುರುಹಿಲ್ಲದ ಶಂಭುಲಿಂಗವನ್ನು. ಕುರುಹು ಇಲ್ಲದ ಅಂದ್ರೆ ಕುರುಹು ಅಂದ್ರೇನು? ಹೀಗೆ ಎಂದು ಹೇಳಬಾರ್ಲಿಕ್ಕೆ ಗುರ್ತಿಲ್ಲ ಅದಕ್ಕೆ. ಏನು ಕೆಂಪಗೈತಂತ ಹೇಳ್ಯ, ಎತ್ತರ ಐತಂತ ಹೇಳ್ಯ, ಗಿಡ್ಡ ಐತಂತ ಹೇಳ್ಯ. ಮಾಲಿಂಗರಂಗದ ಪದ ಎಷ್ಟು ಸ್ಫುಟದ ನೋಡು. ಪುರುಷ ಸ್ತ್ರೀ ಅಂತಿಲ್ಲ, ಪಶು ಪಕ್ಷಿ ಅಂತಿಲ್ಲ, ಗಿಡ ಮರದಂತಿಲ್ಲ, ಗುಡಿಗಳಂತಿಲ್ಲ, ಅದು ಕರಿದು ಬಿಡಿದಾಗಿಲ್ಲ, ಈ ಕರಕ್ಕೆ ಸಿಕ್ಕುವುದಲ್ಲ, ನಿರ್ಣಯಿಸಲದು ನಿತ್ಯ ತೃಪ್ತ ನೆನೆಸುವುದು. ಕುರುಹು ಇಲ್ಲದಕ್ಕೆ ಪುರುಷ ಅಂತ ಹೇಳು, ಸ್ತ್ರೀ ಅಂತ ಹೇಳು, ಪಶು ಅಂತ ಹೇಳು, ಪಕ್ಷ ಅಂತ ಹೇಳು, ಎಲ್ಲದಕ್ಕೂ ಆಧಾರವಾದದ್ದು. ಎಲ್ಲ ವ್ಯಕ್ತಗಳಿಗೆ ಯಾವುದು ಆಧಾರವಾಗಿ ತಾನು ಅವ್ಯಕ್ತವಾಗಿ ನಿಂತಲ್ಲ ಅಂತ ಪರಮ ಚೈತನ್ಯವನ್ನ ಯಾರು ಬಂದರು? ಅದಂತೇನು? ಯಾರು ಪೂರ್ಣರೋ ಅವರೇ ಬಲ್ಲರು. ಏನ್ ಅನ್ಬೇಕು ಅದಕ್ಕೆ? ಉತ್ತರ ಏನದಕ್ಕೆ? ಯಾರು ಪೂರ್ಣರೋ ಅವರೇ ಬಲ್ಲರು. ಹೌದಿಲ್ಲ? ಹೌದಿಲ್ಲ? ಈಗ 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 ಒಂದ್ ಇಬ್ರು ಒಂದ್ ಮನೆಯೊಳಗೆ ತಂದೆ ಮಗ ಇದ್ರಂತ. ಒಬ್ಬನೇ ಮಗ ಒಂದ್ ಸ್ವಲ್ಪ ಯಾರೋ ದುಷ್ಟ ಚಟಕ್ ಬಿದ್ದ ಶೆರೆ ಕುಡಿಯಕತ್ತಿದ್ದ. ಶೆರೆ ಕುಡಿಯಕತ್ತಾನ. ಬ್ರಾಹ್ಮಣ ಸಮಾಜ ಪಾಪ ಹೆದರಿ ಮುದುಕಿ ರಗಡೆ ಹೇಳಿದ್ರು, ಗುರುಗಳ ಕಡೆ ಹೇಳಿಸಿದ್ರು, ನಾಲಿಗೆ ಸುಡಿಸಿದ್ರು, ಡಾಕ್ಟರ್ ಕಡೆ ಹೇಳಿಸಿದ್ರು, ಆಗ ಹೆಂಡತಿ ಕಡೆ ಹೇಳಿಸಿದ್ರು. ಯಾರು ಹೇಳಿದ್ರು ಅವ್ನು ಸೆರೆ ಕುಡಿದು ಬಿಡ್ಲಿಲ್ಲ. ಕಡಿಕ ಅವ್ರ ತಂದೆ ತಾಯಿ ಕೂಡಿ ಏನ್ ವಿಚಾರ ಮಾಡಿದ್ರು, ನಮ್ದಂತೂ ಮರ್ಯಾದೆ ಉಳಿಲಿಲ್ಲ, ಮತ್ತ ಇನ್ಯಾರು ಹೇಳಿದ್ರು ನೀವು ಬಿಡವಲ್ಲ, ಅದಕ್ಕೆ ನಾವು ಇದೊಂದು ಕೆಲಸ ಮಾಡೋನು, ಹೆಂಗೋ ಆಗಸ್ಟ್ 15 ಐತಿ, ಮನೆಗೆ ಬರ್ತಾನು, ಗಾಂಧಿ ಅವ್ರ ಹೆಸರು ಹೇಳಿ, ನೋಡ್ಪಾ ನೀ ಕುಡ್ದು ಬಿಟ್ರ ಇನ್ನ ನಾವು ಜೀವಂತ ಇರ್ತೀವಿ, ಇಲ್ಲಂದ್ರ ಉರ್ಲ್ ಹಾಕೋತೀವಿ ಅಂತೇಳಿ 2 ಹಗ್ಗ ಹಿಡ್ಕೊಂಡು ಕೂತು ಬಿಡುನು ಅಂತ ಮಾತಾಡ್ಕೊಂಡು. ತಾಯಿ ತಂದೆ 2 ಹಗ್ಗ ಹಿಡ್ಕೊಂಡ ಕುರ್ಚಿ ಮೇಲೆ ಸುಮಾರು ಅಳ್ಕೋತ ಕೂತಿದ್ರು. ಇವ ನಾಳೆಗೆ ಆಗಸ್ಟ್ 15 ಅಂಗಡಿ ಕದ ತಗೋದಿಲ್ಲ ಅಂತ ಹೇಳಿ 2 ಬಾಟ್ಲಿ ತಂದಿದ್ದ. ಇವತ್ತೊಂದಕತಿ ನಾಳೆ ಒಂದಕತಿ ಅಂತ ಹೇಳಿ ಒಳಗ ಬಂದ ಕೂಡಲೇ ತಂದಿದ್ನೇ ನೋಡಿದ. ಯಾಕ್ರಿ ಅಪ್ಪಾಜಿ ಹಗ್ಗ ಹಿಡ್ಕೊಂಡು ಕೂತೀರಿ ಅಂತಂದ. ನೋಡಪ್ಪ, ಬಾಳ ಮಾತಿಲ್ಲ, ಒಂದೇ ಮಾತು. ಇವತ್ತ ನೀನು ಗಾಂಧಿ ಸಾಕ್ಷಿಯಾಗಿ ಕುಡಿದು ಬಿಡುತ್ತ ನಂದಿ, ನಾವು ಬದುಕ್ತೀವಿ. ನೀ ಕುಡಿಯವನ ಅಂದಿ ಅಂತಂದ್ರೆ ಈ ಹಗ್ಗ ತಗೊಂಡಿದ್ದು ಹಾಕೊಂಡ್ಬಿಡ್ತು ನಾವಂತ ತೋರಿಸಿದ್ರಿ. ಅವಾಗ ಅವು ಬಹಳ ನೋವಾತು. ಏನ್ ಎಲ್ಲ ಹೇಳಿದ್ರು ಕಡೆಗೆ ನಮ್ ತಾಯಿ ತಂದೆ ಉರುಳು ಹಾಕೊಳ್ಳೋ ಪರಿಸ್ಥಿತಿ ಬಂತಲ್ಲ ಈ ಸೆರೆ ಸಲುವಾಗಿ. ಇನ್ನು ಹಿಡಿದಿನ ಕುಡ್ಕೋತ ಬಂದದ್ದು ದಡಗನೆ ಬಿಡಾಕು ಆಗುದಿಲ್ಲ. ಮುಂದೆ ರೊಕ್ಕ ಕೊಟ್ಟು ತಂದನ, ಅದ್ರ ಸಲುವಾಗಿ ಸುಮ್ಮ ಇನ್ನ ಇದನ್ನ ಬೇಡ ಯಪ್ಪ, ಇಷ್ಟ ನಿಮ್ ಮನ್ಸಿಗೆ ನೋವು ಮಾಡ್ಕೊಂಡಿ ಅಂದಿಂದ ಇನ್ ಮೇಲೆ ನಾ ಕುಡಿಯೋದಿಲ್ಲ, ಆದ್ರೆ ನಂದೊಂದು ಮಾತು ನಡೆಸ್ಕೊಡ್ಬೇಕು ನೀ.
ಏನಪ್ಪ ನೋಡು, ನಾನು ನಾಳೆಗೆ ಆಗಸ್ಟ್ 15 ಅಂತ ಹೇಳಿ ನಾಳೆಗೆ ಸಿಗುದಿಲ್ಲ ಅಂತ ಇಂದ 2 ಬಾಟ್ಲಿ ತಂದ. ನಾಳೆಗೆ ಕುಡುದ ಬೇಡ, ಇದೊಂದು ಬಾಟ್ಲಿ ನೀ ಕುಡಿ, ಇದೊಂದು ಬಾಟ್ಲಿ ನಾ ಕುಡ್ತಾನ, ಆಗಿ ಮಾಡಿಬಿಡು. ಮುಂಜಾನೆ ನಾವು ಕುಡಿಯೋದು ಹೋಗಂತಂದ. ಬ್ರಾಹ್ಮಣ ಮುದುಕ ಪಾಪ ಆಚಾರ್ಯ ಅದ, ಅದಕ್ಕೆ ಏನ್ ಅನಿಸ್ತಾನ, ಮಕ್ಕಳ ಕಿತ್ತು ಕೆಟ್ಟ ನೋಡ, ಏನ ಇದಕ್ಕೆ ಕುಡಿದು ಮುಗಿಸಿಬಿಟ್ರೆ ನನ್ನ ಮಗ ಬಿಡ್ತಾನ ಅಂದ್ರೆ ಏನ್ ನಾ ಯಾರು ಕುಡಿದ್ ಮಂದಿ ಬೇರೆ ನೋಡುದಿಲ್ಲ, ಹೊತ್ತು ಹೆಂಗೋ ಮುನಿಗೇತಿ, ಕುಡಿದು ಮುಗಿಸ್ಬಿಡುನು ಅಂತೇಳಿ ಯಾರು ಬೇಡತ್ತಾರ ಮಾರ, ನಿನ್ನ ಸಲುವಾಗಿ ಇವತ್ತು ನಾನು ಕುಡಿದು ಬಿಡ್ತೀನಿ ತಗೋ ಅಂತೇಳಿ ಆ ಬಾಟ್ಲಿ ತಗೊಂಡೆ. ಅವ ಹೆಂಗ ಮಗ ಕುಡಿಸ್ತಾನ, ಅವನು ಕುಡ್ದ. ಅದು ಜೀವನದ ಎಂದೂ ಕುಡಿಲಾರದ್ ನಾನು ಈ ಮುದುಕ. ಅದಕ್ಕೆ ಮನೆಯ ಸಂಸಾರ ತಾಪತ್ರೆ ಒಂದು, ಮಯ ಜಡ್ಡೊಂದು, ನಡ ತಲಿ ನಡುಕ ಏಕ ಹೊಡುತ್ತಿದ್ದು, ಪಾಪ ಅಶಕ್ತ ಆಗಿತ್ತು. ಅದು ಕುಡಿದ ಕೂಡಲೇ ನಿನಗೆ ಹೇಳ್ತಾನು, ನಿದ್ದೆ ಹತ್ತಿ ಬಿಡ್ತಿ ಹೊತ್ತಿರು ತನಕ ಅವಾಗ ಒಟ್ಟೋ ಇಲ್ಲೋ ನಿನಗೆ ಹೇಳ್ತಾನಲ್ಲ, ಸ್ವರ್ಗೀಗ ಮನ್ಯಾಗ ಹೇಳ್ತಾನು ಹಂಗ ಆತ ಮುದುಕದು. ನಿನಗೆ ಹೇಳ್ತಾನೆ ರುದ್ರಣ್ಣ, ಮುಂಜಾನೆ ಇದ್ದ ಹುಡುಗ, ಯಪ್ಪ ಆಗಸ್ಟ್ 15 ಸ್ನಾನ ಮಾಡ್ರಿ, ರಾಘವೇಂದ್ರನ್ ಗುಡಿಗೆ ಹೋಗೋನು, ಕುಡಿದು ಬಿಡ್ತಾನ ಅಂದ. ಅವ್ರ ಅಪ್ಪ ಏನಂದ, ತಮ್ಮ ನೀನು ಕುಡಿದರ ಕುಡಿ, ನೀನು ಬಿಡ, ಆದ್ರೆ ಇದು ನನಗೆಲ್ಲ ಸಿಗ್ತದೆ ಹೇಳಿ. ನಿನಗೂ 20 ವರ್ಷ, ನಿನಗೂ ಹೆಂಡ್ರ ಮಕ್ಕಳಾಗ್ಯಾರ, ನಿನಗೆ 7 ಸಾವಿರನ ಬಿಟ್ಟನೆ, ಇದು ಎಲ್ಲಿ ಸಿಗತೈತಿ, ಇದಕ್ಕೆ ಎಷ್ಟು ರೊಕ್ಕ, ಇದು ನನಗೆ ಹೇಳ ಮಾಡ್ರಿ ಅಂತ. ಯಾಕ ಅದ್ರದ್ದು ಗೊತ್ತಾತ ಅವಾಗ. ಗೊತ್ತಾದ ಕೂಡಲೇ ಅವ ಹೆಂಗ ಕುಡುದು ಬಿಡುದಿಲ್ಲ ಅಂತ ಮುದುಕ ಅಂದ್ರು ಅಂದು. ಹಂಗ ಯಾರಿಗೆ ಶಿವಯೋಗದ ಸಾಮರಸ್ಯದಲ್ಲೇ, ಲಿಂಗಾಂಗ ಸಾಮರಸ್ಯದಲ್ಲಿ ನಾಮದ ಜೊತೆಗೆ ಸಮರಸ ಅಕ್ಕಾರೋ, ಅವ್ರು ಎಂದಿಗಾದ್ರೂ ಪರಮಾತ್ಮನ ಬಿಟ್ಟು ಹೊರಗಿರ್ತಾರನಪ್ಪ? ಸ್ವಲ್ಪ ಸ್ವಂತ ಮೀರಾನ್ ನೆನೆಸುವರಂದಿಕ್ ನೋಡೋನು. ಸ್ವಂತ ಮೀರಾಗ ಗಂಡ ಅಂತಾನ, ನಾನು ನಿನ್ನ ಗಂಡ, ಈ ಮಥುರೆ ರಾಜ ನಾನು, ನೀ ಹಿಂಗ್ ಕೈಯಾಗ ವೀಣಾ ಹಿಡ್ಕೊಂಡ ಕಾಲಿಗೆ ಗೆಜ್ಜೆ ಕ್ಯಾಶ ಹರರಾಮ್ ಹರರಾಮ್ ಅಂತ ಕುಣ್ಕೋತ ರೋಡಿಗೆ ಬಂದ್ರ ನನ್ನ ಗತಿ ಏನ ಅಂದ. ಮೀರಾ ಅಂತಾಳೆ ನನಗೆ ಕೃಷ್ಣನೇ ಗಂಡ, ನಾ ಅವನು ಸಂತೋಷ ಕುಣುತ್ತನ, ಏರಿ ಮ್ಯಾಗಿನ ಶರಗ ಜಾರ್ತಿ, ಇತ್ತ ಸೀರಿ ಕಳಿತಿ, ಕೈಗೆ ನಾವೇನ ಹಾಕೊಂಡ ಹೆಂಗ ನವನೀತ ಚೋರ ನಂದ ಕಿಶೋರ, ಯಾರನ್ನ ಕುರ್ತು ಹಾಡಕತ್ತಿದ್ಲಕ್ಕಿ. ನಂದಗೋಪನಲ್ಲಿ ಕುಳಿತಂತ ಹೇ ಕಿಶೋರ ರೂಪನಾದಂತ ಹೇ ಬಾಲಕೃಷ್ಣ, ಸಕಲರ ಅಂತಃಕರಣದಲ್ಲಿರುವ ಬೆಣ್ಣೆ ರೂಪದಲ್ಲಿರುವಂತಹ ಮನವನ್ನು ಕದ್ದ ಕೃಷ್ಣ, ನವನೀತ ಚೋರ. ಎದ್ರ ಚೋರಪ್ಪವ, ಎದ್ರ ಚೋರಪ್ಪವ? ಯಾರು ಒಂದು ಸಲ ನೋಡ್ತಾರ ಅವ್ರ ಮನಸ್ಸನ್ನು ಕದ್ದು ಬಿಡ್ತಿದ್ದ ಅಂತ ಕೃಷ್ಣ. ನಾನು ನಿನ್ನನ್ನು ಬಿಟ್ಟಿರ್ಲಾರೇನೋ? ಆ ತೆರನಾಗಿ ಅವರು ಪರಮಾತ್ಮನ ಜೊತೆಗೆ ಸಮರಸವಾದಂತ ಸಂತ ಮಹಾಂತ ಪುಣ್ಯಾತ್ಮ, ಅವನು ಮಾತ್ರ ಬಂದ. ಹೌದಿಲ್ಲ? ಯಾರಿಗೆ ಸಂಸಾರಗಳು, ಯಾರಿಗೆ ದೇಹದ ಬೇಡಗಳು, ಯಾರಿಗೆ ಗುರುಕರುಣೆ ಇಲ್ಲದೆ, ಶಾಸ್ತ್ರಾನುಭವ ತೊರೆಯದೆ, ತಪವು ತನಗಾಗದೆ, ಎಲ್ಲರೂ ಸುಮ್ಮನೆ ಏನಾದ್ರು ಪಂಚಾಕ್ಷರ ಗವಾಯಿಗಳು ಮಠದಾಗ ಕೂತ್ಕೊಂಡು ಆ ಹಾರ್ಮೋನಿಯಂ ಬಾರಿಸ್ಕೊಂಡು ಪದಗಳನ್ನ ಹಾಡಿ, ಆ ಪದಗಳನ್ನ ಹಾಡಿ 150 ರೂಪಾಯಿ ಆಯ್ರೆ ಹಾಕಿಸ್ಕೊಂಡು ಹೋಗೋರಿಗೆ ಸಿಗುತ್ತೆ ಏನಿದು? ಯಾರೋ ಪುಟ್ಟರಾಜ ಹೆಂಗಾಗಿ ಹೋದ್ರು? ಕೈಯೊಳಗೆ ಇಡುವ ಶಿವಯೋಗದ ಸಾಮರಸ್ಯದಲ್ಲಿ ನಿಂತ್ಕೊಂಡು ನಮ್ಮ ಅಂತಃಕರಣದ ಒಳಗಿರುವಂತಹ ಒಳಗಣ್ಣಿನಿಂದ ಪರಮಾತ್ಮನನ್ನು ಕಂಡು, ಅಕ್ಕಮ್ಮದೇವಿ ಹೇಳಿಲ್ಲ, ಈ ಸಾವ ಚೆಡುವ ಗಂಡರನು ಇದು ಕಬ್ಬಿನ ಆಲಿಮಣ್ಣೆ ಒಯ್ಯಾಕ
ಅದ್ ಹೆಂಗ ಅಲ್ಲಿ ಹಾಲು ಕುಡ್ಸಕತ್ತಾರ ರೌದಿ ಉಳಿದ ಇಂಥ ಗಂಡಿನ ಎಂಥವ್ ನಮಗೆ ಸಾವಿಲ್ಲದ ಕೇರಿಲ್ಲದ ರೂಹಿಲ್ಲದ ಚೆಲುವಂಗ ನೋಡಿದೆ ನವ್ವ. ನನ್ನ ಗಂಡನಿಗೆ ಸಾವಿಲ್ಲ, ನನ್ನ ಗಂಡನ ಗುರುತು ಇಲ್ಲ, ರೂಹಿಲ್ಲ ಅಂದ್ರೆ ಕುರುಹು ಇಲ್ಲ. ಈ ಕುರುಹು ಒಂದು ಬರ್ದಾರ ಎಂಥ ಚೆಲುವ ನನ್ನ ಗಂಡ, ಕೇಳಿಲ್ಲದ ಗಂಡ. ಇವರೆಲ್ಲರೂ ಕಿಡಿಗೇಡಿ ಗಂಡ್ರು. ಇವ್ರು ಯಾರು? ಇವ್ರು ಹೊರಗಿದ್ದವ್ರು, ಇವ್ರು ನೋಡ್ರಿ ದರಿದ್ರರು. ಇವ್ ಗಂಡ ಅಂತಾರ, ಇವ್ ಕೇಳ್ತಾರ ಮಣಿಕೆ ಒಣಕೆ ತುಂಡಿವು. ಎಂಥ ಗಂಡ, ಎಂಥವನಿಗೆ ಗಂಡರಬೇಕು? ಜನನ ಮರಣವನ್ನು ದಾಟಿಸಿ ಯಾಜ್ಞವಲ್ಕೆ ಗಂಡ, ಮೈತ್ರಿಯಿಗೆ ಯಾಜ್ಞವಲ್ಕೆ ಗಂಡ, ಸಂಸಾರದಲ್ಲಿ ಸಿಗಿಸಿ ಇರೋರಿಗೆ ಗಂಡ ಅಂತಾರೇನು? ಅಂಥ ಪರಿಪೂರ್ಣ ಪದವನ್ನು ಯಾರು ಬಂದ್ರಪ್ಪ? ಯಾರು ಪೂರ್ಣರಾಗಿದ್ದಾರೋ, ಯಾರು ಗುರುಪುತ್ರರಾಗಿದ್ದಾರೋ, ಯಾರು ಗುರುಕರುಣೆಯನ್ನು ಪಡೆದಿದ್ದಾರೋ, ಯಾರು ಅನುಸಂಧಾನವನ್ನು ಮಾಡ್ತಾ ಇದ್ದಾರೋ ಅವರಿಗೆ ಮಾತ್ರ ಇದು ಶಿವಪದವೇ ಪ್ರಾಪ್ತ ಆಗ್ತದೆ. ಅಲ್ಲದೆ ಯಾರು ಈ ಪ್ರಪಂಚದ ಮೋಹ ಬಾಹುಗಳಲ್ಲಿ ಸಿಕ್ಕಾರೋ ಅವರಿಗೆ 100 ನೋದಿ 100 ಕೇಳಿದರೇನು? ಭಾಷೆ ಹರಿಯದು, ರೋಷ ಬಿಡದು, ಮಾತಿನಂತೆ ಮನವಿಲ್ಲದ ಈ ಜಾತಿ ಡೊಂಬಕರ ನೋಡಿ ಎಷ್ಟು ಪುಸ್ತಕ ಓದಿ ಏನ್ ಮಾಡಾವ, ಎಷ್ಟು ಪದ ಹಾಡಿ ಏನ್ ಮಾಡಾವ. ಅನುಸಂಧಾನ ಎಲ್ಲಿದೆಪ್ಪ ಪ್ರಮುಖ? ಅನುಸಂಧಾನವೇ ಜೀವನ. ಸತ್ರೂಪಿನ ಸಂಧಾನ, ಚಿತ್ರೂಪಿನ ಸಂಧಾನ, ಆನಂದ ರೂಪಿನ ಸಂಧಾನ, ಪೂರ್ಣ ರೂಪದ ಸಂಧಾನ. ಹೌದಿಲ್ಲ? ಅದನ್ನ ಅನುಸಂಧಾನವನ್ನು ಮಾಡ್ತಾ ಹೋಗೋದೇ ಜೀವನದ ತಪಸ್ಸಾಗಬೇಕಲ್ಲದೆ ಬೇರೆ ತಪಸ್ಸು ಇಲ್ಲ ಅನ್ನುವಂಥ ಮಾತಿನಿಂದ ಇಲ್ಲಿಗೆ ಶಾಸ್ತ್ರ ಮುಗಿತು ರುದ್ರಣ್ಣ. ಇನ್ನು ಮುಂದಿನ ಪದಗಳೆಲ್ಲ ಏನ್ ಹೇಳ್ತಾವಂದ್ರೆ, ಈ ರೀತಿಯಾಗಿ ಅನುಸಂಧಾನವನ್ನು ಮಾಡಿಕೊಂಡು ಪೂರ್ಣ ಪದದಲ್ಲಿ ನಿಂತ ಪೂರ್ಣಾತ್ಮರ ಬದುಕು ಹೆಂಗಿರ್ತದಂತ ಮುಂದೆ ಹೇಳುದಿನ್ನ. ಇಲ್ಲಿಗೆ ಶಾಸ್ತ್ರ ಮುಗೀತು, ಇಲ್ಲಿಗೆ ವೇದಾಂತ ಜ್ಞಾನ ಪ್ರತಿಪಾದನಾ ಸ್ಥಳ ಇಲ್ಲಿಗೆ ಮುಗೀತು. ಇನ್ನು ಮುಂದೆ ಏನ್ ಹೇಳುದೈತಪ್ಪ ಅಂತಂದ್ರೆ, ಇನ್ನು ಉಳಿದ ಪದಗಳು ಏನ್ ಹೇಳಕ್ ಹೊಂಟವನ್ಯಾಗ ಅಂದ್ರೆ ಮತ್ತೇನು ಇಲ್ಲ. ಈ ಪಂಚಲಕ್ಷಣಗಳಿಂದ ಪೂರ್ಣನಾದಂತ ಪುಣ್ಯ ಪುರುಷ ಪ್ರಾರಬ್ಧದ ದೇಹವನ್ನು ಹೊತ್ತುಕೊಂಡು ಇದ ಭೂಮಿಯೊಳಗೆ ಬದುಕಬೇಕಲ್ಲ. ನಿಮ್ಗೆ ಸಾಂಖ್ಯ ಯೋಗದಲ್ಲಿ ಕೊನೆಗೆ ಏನ್ ಹೇಳಲ್ಲ ಅವ, ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋ ಅಗತಾನ್ ಆತ್ಮನ್ನೇಮ ಆತ್ಮನಾ ತುಷ್ಟ ಸ್ಥಿತಪ್ರಜ್ಞಶ್ಯ ಕಾ ಭಾಷಾ ಸಮಾಧಿಸ್ತ ಕೇಶವ ಸ್ಥಿತದೇಹಿ ಕಿಂ ಪ್ರಭಾಷ್ಯ ಕಿಮಾಸಿತ್ ವರೇತ ಕಿಂ. ಹೌದಿಲ್ಲ? ಈ ರೀತಿಯಾಗಿ ಸ್ಥಿತಪ್ರಜ್ಞನಾದಂಥವನ ಮನುಷ್ಯನ ಮಾತು ಹೆಂಗಿರ್ತಾವ? ಸ್ಥಿತಪ್ರಜ್ಞಶ್ಯ ಕಾ ಭಾಷಾ ಸಮಾಧಿಸ್ತ ಕೇಶವ. ಯಾರು ಏನೋ ಕೇಳ್ತಾರ? ಯಾರು ಏನ್ರ ಕೇಳ್ತೀರೇನಮ್ಮ? ಹೇಗೆ ಪರಿಪೂರ್ಣ ಕಾಮವನ್ನು ಹೊಂದಿದಂತಹ ಪುಣ್ಯ ಪುರುಷನ ಜೀವನ ದೇಹವನ್ನು ಹೊತ್ತುಕೊಂಡು ಈ ಭೂಮಿ ಮೇಲೆ ಹೆಂಗಿರ್ತಾನೆ ಅನ್ನೋದನ್ನ ನಮ್ಗೆ ತಿಳ್ಕೋಬೇಕಲ್ಲ. ಇಂಥ ಪದಗಳನ್ನೇ ಇನ್ನು ಮುಂದೆ ನಾವು ನೋಡಿದ್ದೀವಿ. ಇಲ್ಲಿಗೆ ಅಧ್ಯಯನ ಮುಗಿತು. ನಿಮ್ಮಂತ ಜ್ಞಾಪ್ತಮರು ಜಗದೊಳಗ ಇಲ್ಲ, ನಿಮ್ಮ ಜನ್ಮ ಸಾರ್ಥಕ ಆತು. ಇನ್ನು ಮುಂದಿನ ಎಲ್ಲ ವಿಚಾರಗಳನ್ನು ಕೂಡ ನೀವು ನಿಮ್ಮ ಅನುಸಂಧಾನದೊಂದಿಗೆ, ನಿಮ್ಮ ನಿತ್ಯ ತಪಸ್ಸಿನೊಂದಿಗೆ, ನಿಮ್ಮ ಉಸಿರಿನಲ್ಲಿ ಪರಮಾತ್ಮನ ನಾಮವನ್ನು ಬೆರೆಸುತ್ತೆ ಹೆಜ್ಜೆ 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 ಜ್ಞಾನಿಯ ಆ ಹೆಜ್ಜೆಯಲ್ಲಿ ಹೆಜ್ಜೆಯನ್ನು ಹಾಕ್ತಾ ಹೋಗೋದೇ ಮುಂದಿನ ಪ್ರವಚನಗಳೇನು. ಬಹಳ ಸಂತೋಷ ಆಯ್ತು. ನನಗೆ ಬಹಳ ಸಂತೋಷ ಆಯ್ತಪ್ಪ. ಈ ಪದಗಳನ್ನು ನೋಡಿದ್ದಿಲ್ಲಪ್ಪ. ನನಗೆ ಇದನ್ನೆಲ್ಲ ಅವಕಾಶ ಮಾಡಿಕೊಟ್ರಿ. ನಿಮ್ಮ ಸಲುವಾಗಿ ಆದ್ರೂ ಈ ಮುದಿ ತಾಯಿ ಮನೆಯೊಳಗೆ ಮಕ್ಕಳ ಸಲುವಾಗಿ ಅಡಿಗೆ ಮಾಡ್ತಾಳಿಲ್ಲ. ಪಾಪಕ್ಕೆ ಕಣ್ ಕಾಣ್ತಿರೋದಿಲ್ಲ, ಶಕ್ತಿ ಇರುವುದಿಲ್ಲ. ಆದ್ರೂ ನನ್ನ ಮಕ್ಕಳು ಉಪವಾಸ ಅಕ್ಕವಂತ ಹೇಳಿ
ಕಷ್ಟ ಬಿದ್ದು ಎದಿ ಬಿದ್ದು ಆ ಮದುವೆ ತಾಯಿ ಹೆಂಗ ನಿಮಗೆ ಅಡಿಗೆ ಮಾಡಿ ಮಕ್ಕಳು ಸಲುವಾಗಿ ಉಣಿಸ್ತಾಳೋ ಹಂಗ ನನಗೆ ಈ ವಯಸ್ಸಿನಲ್ಲಿ ಇದನ್ನು ನೋಡುವಂತಹದ್ದು ನನಗೆ ಭಾಗ್ಯ. ನೀವು ಕ್ರಮಿಸಿದ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಸರ್ವರಲ್ಲಿಯೂ ಪ್ರಣಾಮ. ನಮಸ್ಕಾರ.